ಜೈನಾಪುರ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆ ಕುರಿತು ಗ್ರಾಮದ ಯುವಕರು ಸತ್ಯಾಗ್ರಹ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆ ಹಾಗೂ ಗ್ರಾಮ ಪಂಚಾಯಿತಿ ಕೆಲವು ಯೋಜನೆಗಳ ಅನುದಾನವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿ ಜೈನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬೆಳ್ಳುಬ್ಬಿ ಹಂಗರ್ಗಿ ಜೈನಾಪುರ ಗ್ರಾಮದ ಯುವಕರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಶಾಂತಿಯುತ ಹೋರಾಟ ಮಾಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೇಲಧಿಕಾರಿಗಳಿಗೆ ಹೋರಾಟದ ಸುದ್ದಿ ತಿಳಿಸುತ್ತಿದ್ದಂತೆ ತಕ್ಷಣ ಬಬಲೇಶ್ವರ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಧರಣಿ ಸ್ಥಳಕ್ಕೆ ಬಂದು ಧರಣಿ ನಿರಂತರ ಸಮಸ್ಯೆಗಳನ್ನು ಆಲಿಸಿ ಒಂದು ವಾರದಲ್ಲಿ ಪರಿಹಾರ ಒದಗಿಸಿಕೊಡುತ್ತೇನೆಂದು ಭರವಸೆ ನೀಡಿದ ಪ್ರಯುಕ್ತ ಧರಣಿ ನಿರಂತರ ತಾತ್ಕಾಲಿಕವಾಗಿ ಧರಣಿಯನ್ನು ಹಿಂಪಡೆದರು. ಅಧಿಕಾರಿಗಳು ಕೊಟ್ಟ ಮಾತಿನಂತೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಒಂದು ವಾರದಲ್ಲಿ ಒದಗಿಸದಿದ್ದರೆ ಮುಂದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಾನು ಬೆಳ್ಳುಬ್ಬಿ ಗ್ರಾಮದ ಹುಚ್ಚಪ್ಪ ಗಾಂಗರ್ ಅಂತ. ಇಲ್ಲಿ ನಾವು ಪ್ರತಿಭಟನೆ ಮಾಡೋದು ಕಾರಣ ಏನಂತ, ಇವು ಸಿಬ್ಬಂದಿ ವರ್ಗದವರು ಯಾರೂ ಸರಿಯಾಗಿ ಕೆಲಸ ಮಾಡೋಂಗಿಲ್ಲ. ಪ್ರತಿಯೊಂದು ಸುಳ್ಳು ಮಾಹಿತಿ ಕೊಡ್ತಾರೆ. ನಾಳೆ ಮಾಡ್ತಾನೆ ನಾಡ್ದು ಮಾಡ್ತಾನೆ ಅಂತ ಹೇಳೋದು, ಅದಕ್ಕೆ ಯಾವುದೇ ಆದಂಥ ಕೆಲಸ ಆಗಂಗಿಲ್ಲ. ಮತ್ತು ಇದು ಮರಣ ಪ್ರಮಾಣ ಪತ್ರ ತೊಗೊಳಕ್ಕೆ ಎಲ್ಲ ಫ್ರೀಯಾಗಿ ಮಾಡಿಕೊಡ್ಬೇಕಂತೇಳಿ ಅದು ಕಾನೂನ್ಯಾಗ ಐತಿ. 200 ರೂಪಾಯಿ ತೊಗೊಂಡು ಕೇಸಿಂದ ಇವ್ರು ಮಾಡಿಕೊಡ್ತಾರಂತ ಗ್ರಾಮಸ್ಥರು ಹೇಳಿದ್ದದೆಲ್ಲ. ಮತ್ತು ಮೇಲಾಧಿಕಾರಿಗಳ ಆದೇಶನ ಅವರು ನಿರಾಕರಿಸ್ತಾರೆ. ಇಲ್ಲಿ PDO ಹೊತ್ತು ಒಬ್ಬ ಹುಡುಗ ಈ ಸೊತ್ತು ತಕ್ಕೋಬೇಕಂತೇಳಿ ಇಲ್ಲಿ ಬಂದು ಅರ್ಜಿ ಕೊಟ್ರೆ ನಾಳೆ ಮಾಡ್ತಾನೆ ನಾಡ್ದು ಮಾಡ್ತಾನೆ ಅಂತೇಳಿ ಅಲ್ಲಿದಾಡಿಸಿ ಅವ್ನು ಮಿಕ್ಕ ಕೇಸಿಂದ CS ನಂತೆಗೆ ಹೋಗಿ A1 ಅಂತಕ್ಕೆ ಹೋಗಿ ಅವರೆಲ್ಲ ಸಹಿ ತೊಗೊಂಬಂದು ಕೇಸಿಂದ ಸರ್ ಕಡೆ ಮಾತಾಡ್ಸಿದ್ರು. ಆ ಮೇಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡೋಂಗಿಲ್ಲ. ಈ ಸೊತ್ತು ತೆಗೆದು ಕೊಡ್ಬೇಕಂದ್ರೆ ಆ ಟ್ಯಾಕ್ಸ್ ಬಿಟ್ಟು ಕೇಸಿಂದ ಇವಾಗ 30,000 ರೂಪಾಯಿ ಲಂಚ ಕೇಳ್ತಾರೆ. ಲಂಚ ಕೇಳೋದು ಮತ್ತು ಅಲ್ಲಾಡ್ಸೋದು, ಯಾವ ಮೊದಲಿಗೆ ರೊಕ್ಕ ಕೊಡ್ತಾನೆ ಅವ್ರದ್ದು ಈ ಸೊತ್ತು ಮಾಡಿ ಕೊಡ್ತಾರೆ ಇವರು. ಮತ್ತು ತಮ್ಮ ಕೆಲಸಗಳು ತಾವು ಮಾಡೋಂಗೇ ಇಲ್ಲ. ಈಗ PDO ಆದವ PDO ಕೆಲಸ ಮಾಡ್ಬೇಕು, ಸೆಕ್ರೆಟ್ರಿ ಆದವ ಸೆಕ್ರೆಟ್ರಿ ಕೆಲಸ ಮಾಡ್ಬೇಕು, ಅದು ಇವು ಕಂಪ್ಯೂಟರ್ ಆಪ್ರೇಟರ್ ಇದ್ದಾವ ಕಂಪ್ಯೂಟರ್ ಆಪ್ರೇಟರ್ ಕೆಲಸನ ಮಾಡ್ಬೇಕು. ಇವರು ತಮ್ಮ ಕೆಲಸ ತಾವು ಮಾಡಲಾರ್ದ ಅವ್ರ ಕೆಲಸ ಅವ್ರು ಮಾಡೋದು, ಅವ್ರ ಕೆಲಸ ಇವ್ರು ಮಾಡೋದು, ಯಾವುದೇ ಆದಂಥ ಒಂದು ಸರಿಯಾದ ಬದ್ಧ ಒಂದು ಕೆಲಸನ ಮಾಡೋಂಗಿಲ್ಲ ಇಲ್ಲಿ ಪಂಚಾಯತ್ಯಾಗ. ಸಿಬ್ಬಂದಿ ವರ್ಗದವರು ಬರ್ತಾರ, ಒಂದು ತಂಬಿಡ್ತಾರ, ಹೊರಗೆ ಹೋಗ್ತಾರ. ಮತ್ತು ಇಲ್ಲಿ ಬಂದಾಗ ಒಬ್ಬರು ಸಿಬ್ಬಂದಿ ವರ್ಗದವ್ರು ಸಿಗೋಂಗಿಲ್ಲ, ಸರಿಯಾದ ಮಾಹಿತಿ ಇಲ್ಲ. ಹೀಗಾಗಿ ಪಂಚಾಯತಿ ಮುಂದೆ ನಾವು ಧರಣಿ ಮಾಡಿ ಕಿಸಿಂದ CS ಬರ್ಮಟ ನಾವು ಕೂತ್ಕಿಸಿಂದ ಇದನ್ನೆಲ್ಲ ಸಮಸ್ಯೆಗಳು ಹೇಳ್ಬೇಕಂತೇಳಿ ಕೂತಿದ್ದೆವು. ಮತ್ತು ಇನ್ನೊಂದು ಇದು ಮಾಡ್ಯಾರ, ಬೆಳ್ಳುಬ್ಬಿ ಗ್ರಾಮದಾಗ 5,000 ರೂಪಾಯಿ ಚೆಕ್ ಕೊಟ್ಟಾರ 3 ಮಂದಿಗೆ. ಅದೇನು ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಅಂತ ಕೊಟ್ಟಾರೆ SC ಹುಡುಗರಿಗೆ. ಅವ್ರ ವಿದ್ಯಾರ್ಥಿಗಳ ಅಲ್ಲ ಅವ್ರು. ಅಂಥವ್ರಿಗೆ 5,000 ರೂಪಾಯಿ ಚೆಕ್ ಕೊಡೋದು, ಅಥವಾ 3,000 ರೂಪಾಯಿ PDO ತಿನ್ನೋದು, 2,000 ರೂಪಾಯಿ ವಿದ್ಯಾರ್ಥಿಗಳು ಕೊಡೋದು. ವಿದ್ಯಾರ್ಥಿಗಳ ಅಲ್ಲ ಅವ್ರು, ಅಂಥವ್ರಿಗೆ ಕೊಡೋದು. ಇಲ್ಲಿ ದಾಖಲಾತಿ ಐತದ ಚೆಕ್. ಮತ್ತು ಇವರು ಈಗ ನಮ್ಮ ಕಣ್ಣಿಗೆ ಕಂಡಂಗೆ ಇವರು ಇಂಥ ಒಂದೊಂದು ಇವ್ರು ಮಾಡ್ಯಾರ. ಮತ್ತು ಇನ್ನೂ ಎಷ್ಟು ತಿಂದಾರೋ ಏನು ಮಾಡ್ಯಾರೋ ಆ ದೇವರಿಗೆ ಗೊತ್ತದ. ಈಗ ನಾವು ಒಂದು 2 ದಿನ ನಾವು ತನಿಖೆ ಮಾಡಿದ ಪ್ರಕಾರ ಇಷ್ಟೆಲ್ಲ ಹಗರಣಗಳು ಸಿಕ್ಕುವುದು. ಮತ್ತು ಈ ಸೊತ್ತು ಆಸ್ತಿ ನಂದು ಬೆಳ್ಳುಬ್ಬಿ ಗ್ರಾಮದಾಗ ನನ್ನ ಮನೆ ಐತಿ. ಈ ಸೊತ್ತನ್ನು ಕೊಟ್ಟಾರ. ಬೆಳ್ಳುಬ್ಬಿ ಗ್ರಾಮದಾಗ ಮನೆ ಐತಿ, ಜೈನಾಪುರ ಗ್ರಾಮ ಅಂತೇಳಿ ಮಾಡ್ಯಾರ. ಅದನ್ನು ತಿದ್ದುಪಡಿ ಮಾಡಿಕೊಡತ್ತೇಳಿ 2024ದಾಗ ನಾನು ಅರ್ಜಿ ಕೊಟ್ಟನು. ಇದು 2026 ಇನ್ನೂ ಏನೂ ಒಂದು ಕೆಲಸ ಮಾಡಿಲ್ಲ. ಇವಾಗ ಕೇಳಿದಾಗ ನಾಳೆ ಮಾಡ್ತಾನೆ ನಾಡ್ದು ಮಾಡ್ತಾನೆ. ಮತ್ತು ನಮ್ಮಂಥ ವಿದ್ಯಾವಂತರಿಗೆ ಇವರು ಎಷ್ಟು ಅಡ್ಡಾಡಿಸ್ತಾರೆ. ಮತ್ತು ಅವಿದ್ಯಾವಂತರು ಎಷ್ಟು ಮಂದಿ ಹಾಕಿಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ. ಅಂಥವ್ರಿಗೆ ಎಷ್ಟು ತಾಸು ಕೊಟ್ಟರೆ ಹಾಕಿಲ್ಲ ಅಧಿಕಾರಿಗಳು. ಅದಕ್ಕೆ ನಾವೆಲ್ಲ ಪ್ರಜ್ಞಾವಂತ ಯುವಕರೆಲ್ಲ ಕೂಡಿಕಿಸಿಂದ ನಾವು ಬೆಳ್ಳುಬ್ಬಿ ಹಂಗರ್ಗಿ ಜೈನಾಪುರ ಹುಡುಗರಿಗೆಲ್ಲ ಕೂಡಿಕಿಸಿಂದ ಇದೊಂದು ಇತ್ಯರ್ಥ ಮಾಡೋನು, ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋನು ಅಂಥೇಳಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕಂತೇಳಿ ಇವತ್ತು ಒಟ್ಟರು ಕೂಡಿ ಇಲ್ಲಿ ಕೂತಿದ್ದೀವಿ ಪಂಚಾಯತಿ ಆವರಣದಾಗ. ಎಷ್ಟು ದಿನದಿಂದ ಪ್ರತಿಭಟನೆ ಮಾಡ್ತೀರಿ? ಇದು ನಮಗೆ ನ್ಯಾಯ ಸಿಗೋ ಮಟನೂ ಮಾಡ್ತೀವಿ. ನಾವು ಮೇಲಾಧಿಕಾರಿಗಳು ಬಂದು ಕಿಸಿಂದ ನಮ್ಮ ಸಮಸ್ಯೆಗಳನ್ನು ಆಲಿಸೋ ಮಟನೂ ಮಾಡ್ತೀವಿ. ಮತ್ತು ನಾವು ಅವರು ಬಂದು ನಮ್ಮ ಸಮಸ್ಯೆಗಳ ಆಲಿಸೋ ಮಟ ನಾವು ಎದ್ದು ಹೋಗಂಗಿಲ್ಲ. ಅದು ಏನು ಬೇಕಾದಾಗಲಕ್ಕದು ನಾವು ನಿಂತು ಕಿಸಿಂದ ಇದನ್ನೊಂದು ಮಾಡ್ಕೊಂಡು ಹೋಗ್ಬೇಕಂತೇಳಿ ಕೂತೀವಿ. ಮತ್ತು ಈ ಸಿಬ್ಬಂದಿ ವರ್ಗದವ್ರು ಒಟ್ಟರು ಚೇಂಜ್ ಆಗ್ಬೇಕಿಲ್ಲ. ಇವ್ರು ಯಾರೂ ತಮ್ಮ ಕೆಲಸಗಳು ಯಾರೂ ಸರಿಯಾಗಿ ಮಾಡೋಂಗಿಲ್ಲ. ಈ ಸಿಬ್ಬಂದಿ ವರ್ಗದವ್ರು ಏನು ಚೇಂಜ್ ಮಾಡ್ಕಿಸಿ ಹೊಸ ಸಿಬ್ಬಂದಿ ಕೊಟ್ಟರೆ ಭಾಳ ಚಲೋ ಆಕತಿ. ಮೇಲಾಧಿಕಾರಿಗಳಿಗೆ ಇದೊಂದು ನಮ್ಮ ರಿಕ್ವೆಸ್ಟ್. ನಾವು 3 ಹಳ್ಳಿ ಯುವಕರು ಕೂಡ್ಕಿಸಿಂದ ಇದೊಂದು ನಾವು ಮನವಿ ಮಾಡ್ಕೋತೀವಿ. PDO ಹಿಡ್ಕೊಂಡು ಎಲ್ಲ ಸಿಬ್ಬಂದಿ ಚೇಂಜ್ ಆಗಬೇಕು. ಸಿಬ್ಬಂದಿ ಎಲ್ಲನೂ ಚೇಂಜ್ ಆಗ್ಬೇಕು. ಇಲ್ಲಿ ಯಾವ PDOನು ತನ್ನ ಕೆಲಸ ಮಾಡೋಂಗಿಲ್ಲ, ಯಾವ ಸೆಕ್ರೆಟ್ರಿ ತನ್ನ ಕೆಲಸ ಮಾಡೋಂಗಿಲ್ಲ, ಯಾವ ಕ್ಲರ್ಕು ಮಾಡೋಂಗಿಲ್ಲ, ಯಾವ ವಸೂಲಿಗಾರನು ಮಾಡೋಂಗಿಲ್ಲ. ಇಲ್ಲಿ ವಸೂಲಿಗಾರ PDO ಆಗ್ಯಾನ, PDO ಹೋಗಿ ವಸೂಲಿಗಾರ ಆಗ್ಯಾನ. ಇಲ್ಲಿ ಏನು ಮಾಡ್ತಾರ, ಪಂಚಾಯತಿ ಆವರಣದಾಗ ಪಂಚಾಯತಿಯಾಗ ಕೂತ್ಕಿಸಿಂದ ಆ ವಿಡಿಯೋ ಕ್ಲಿಪ್ ಅದಾವ ನಮ್ಮ ಕಡೆಗೆ. ವಿಡಿಯೋ ಕ್ಲಿಪ್ ಕೊಡಿ. ಅದು ಒಟ್ಟರು ಕೂಡಿಕೆಸಿಂದ ಇಲ್ಲಿ ಸರಾಯಿ ಕುಡಿತಾ ಇರ್ತೀವಿ. ಸಿಬ್ಬಂದಿ ವರ್ಗದವ್ರು ಕೂಡ ವಿಡಿಯೋ ಐತೆ.
ಇಲ್ಲೇ ಐತಿ ನೋಡ್ರಿ. ಪಂಚಾಯತ್ಯಾಗ ಕೂತ್ ಕೇಸಿಂದ ಇವ್ರು ಸರಾಯಿ ಕುಡಿತಾರ, ತಮ್ಮ ಮನ್ಸಿಗೆ ಬಂದಂಗೆ ಮಾಡ್ತಾರ. ಮತ್ತು ಇದೇನು ಪಂಚಾಯತ್ ಅನ್ಬೇಕು, ಏನು ಇದೇನು ಅವ್ರ ಪರ್ಸ್ನಲ್ ಗೆಸ್ಟ್ ಹೌಸ್ ಅನ್ಬೇಕು. ಇದು ಪಂಚಾಯತಿ ಕೂತ ಮದ್ದು ಕುಡಿತದ, ಮದ್ಯಪಾನ ಕುಡ್ದಾರ್ರಿ. ಅವರು ವಾಯ್ಸ್ ರೆಕಾರ್ಡಿಂಗ್ ಐತಿ. ಮತ್ತು ವಿಡಿಯೋ ಮಾಡ್ತೀವಿ ನಾವು ಅಂತ ಮಾಡ್ರಿ, ಯಾರು ಏನು ಮಾಡೋದ್ರ ಜವಾಬ್ದಾರಿತನ ಮಾತಾಡ್ತಾರೆ ಇವ್ರು. ಯಾರು ಯಾವ ಅಧಿಕಾರಿಗಳು ಮಾಡ್ಯಾರ ಅದು? ಒಟ್ಟರು ಈ ಪಂಚಾಯತಿ ವರ್ಗದಾಗ ಈ ಸಿಬ್ಬಂದಿಗಳು ಯಾವ್ದಾರು ಒಟ್ಟರು ಅದಾರ ಇತ್ಲಾಗ. ಪಿ ಡಿ ಓರ್ ಅದಾರ ಅದ್ರ? ಪಿ ಡಿ ಒ ಅದಾವ, ಸಿಬ್ಬಂದಿ ವರ್ಗ ಐತ್ರಿ ಇತ್ಲಾಗ. ಪಿ ಡಿ ಒ ಇಲ್ಲ, ಉಳಿದು ಎಲ್ಲರೂ ಅದಾರ. ಎಸ್ ಡಿ ಹಿಡ್ಕೊಂಡು ಎಸ್ ಡಿ ಏನೋ ಹೇಳ್ತಾನ ನಾವು, ನೀ ಯಾವ ವಿಡಿಯೋ ಮಾಡ್ತಿ ಮಾಡು, ಏನು ಮಾಡ್ತಿ ಮಾಡು, ನಾವು ಎದಗಿ ಏನು ಅನ್ಸಂಗಿಲ್ಲ ಹಿಂಗೆ ಓಪನ್ ಆಗಿ ಹೇಳ್ತಾರೆ. ಅವ್ರು ಮಾತಾಡಿದ್ದು ವಾಯ್ಸ್ ರೆಕಾರ್ಡಿಂಗು ಐತಿ ಇತ್ಲಾಗ. ಮತ್ತು ಇವರು ಇಷ್ಟೆಲ್ಲ ಹಗರಣಗಳು ಇಟ್ಕೊಂಡು ಕಿಸಿಂದ ಯಾವ ಮಾರಿ ಇಟ್ಕೊಂಡು ಇವ್ರು ಕೆಲಸ ಮಾಡತ್ತಾರ ನಮ್ಗೆ ತಿಳಿವಲ್ದ. ಬಂದವ್ರಿಗೆಲ್ಲ ಗುಳಿಗೆ ಕೊಟ್ಕೋದು ಕುಂಡಿರ್ತಾರೆ. ಇಲ್ಲಿ ಎಷ್ಟು ಅಡ್ಡಾಡ್ತಾರೆ ಜನ. ಒಂದು ಈ ಸೊತ್ತು ತಗೊಳಕ್ಕೆ ಅದು ಟ್ಯಾಕ್ಸ್ ಅಲ್ದ 30,000 ರೂಪಾಯಿ ಬೇಡಿಕೆ ಇಡ್ತಾ ಇರ್ತೀವಿ ಎಲ್ಲ ಇಲ್ಲಿ. ಮತ್ತು ಯಾವ ಕಾರಣಕ್ಕೆ ಇವ್ರು ಕೆಲಸ ಮಾಡಬೇಕು ಅಂತೇಳಿ ನಮಗೆ ತಿಳಿಲಾದ್ರೆ ನಾವೆಲ್ಲ ಹುಡುಗರು ಕೂಡ್ಕಿಸಿ ಶಾಂತಿಯುತ ಪ್ರತಿಭಟನೆ ಮಾಡಿ ಇದು ಮೇಲಾಧಿಕಾರಿಗಳಿಗೆ ಮುಗಿಸುವಂಥ ಕೆಲಸ ಮಾಡ್ತೀವಿ ನಾವು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಹುಚ್ಚಪ್ಪ ಗಾಂಗ್ಯಾರ್ ಅಂತ, ಬೆಳ್ಳುಬ್ಬಿ ಗ್ರಾಮದ ಯುವಕ. 251 ನಂಬರ್ ಕೊಟೇಶನ್ ರೀ ಇದು. ಇದ್ರದ್ದು ಸಂಪೂರ್ಣ ಮಾಹಿತಿ ಇಲ್ಲೇ ಐತಿ. ಇದೇ ರೀತಿ 2ನೇ ಬಿಲ್ ಪಾಸ್ ಮಾಡಿದ್ದಾರೆ ಇಲ್ಲಿ, ಅದೇ ಸೇಮ್ ನಂಬರ್ ಮೇಲೆ 251 24 ವ್ಯಾಟ್ಸ್ ಬಲ್ಬ್ ಅಂತೇಳಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ ಕೊಟೇಶನ್ ರೀ. ಒಂದೇ ಸೇಮ್ ನಂಬರ್ ಮೇಲೆ ಕೊಟೇಶನ್ ಹೆಂಗೆ ಕೊಡ್ತಾರೆ, ಈ ಅಂಗಡಿಯವ್ರು ಹೆಂಗೆ ಕೊಡ್ತಾರೆ, ಪಂಚಾಯತಿಯವ್ರು ಹೆಂಗೆ ತೊಗೋತಾರೆ. ಈ ರೀತಿ ಹಲವಾರು ಅನುದಾನ ದುರ್ಬಳಕೆ ಭಾಳ ಆಗ್ಯಾವ್ರಿ ಅಂತ. ಅದಕ್ಕೆ ಅವನ್ನೆಲ್ಲ ಸಮರ್ಪಕವಾಗಿ ತನಿಖೆ ಆಗಬೇಕು. ಸಿ ಒ ಸಾಹೇಬರು ಇಲ್ಲಿ ಪಂಚಾಯತಿಗೆ ಬರಬೇಕು, ಬಂದ ಕೇಸಿಂದ ಏನೇನಾಗೈತಿ ಅನ್ನೋದು ಅವರೆಲ್ಲ ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕಂತೇಳಿ ನಾವಿಂದು ಹೋರಾಟ ಆರಂಭ ಮಾಡಿದ್ದೀವಿ. ಇಂಥವು ಭಾಳ ಅದಾವ್ರಿ ನಮ್ಮ ಮಾಹಿತಿ. ಇದಷ್ಟೇ ಅಲ್ಲ, ಇಂಥ ಸಿಕ್ಕಾಪಟ್ಟೆ ಮಾಹಿತಿಗಳದಾವ. ಸಿ ಒ ಸಾಹೇಬರು ಪ್ರತಿ ಗ್ರಾಮಕ್ಕೆ ಹೋಗಿ ವಿಸಿಟ್ ಮಾಡಿದ್ರಂದ್ರೆ ಇಂಥ ಅನುದಾನ ದುರ್ಬಳಕೆ ಆಗಿದ್ದು ಭಾಳ ಮಾಹಿತಿ ಸಿಗ್ತಾವೆ. ಆದ ಕಾರಣ ಸಿ ಒ ಸಾಹೇಬರು ಇವತ್ತಿನ ದಿವಸ ಇಲ್ಲಿ ಪಂಚಾಯತಿಗೆ ಬರಬೇಕು. ಬಂದ ತಕ್ಷಣ ನಮ್ದೇನು ಬೇಡಿಕೆಗಳದ ಅವನ್ನೆಲ್ಲ ಈಡೇರಿಸ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಂಡು ಕುಂದಿರ್ಬೇಕಾಗಿರೋಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಈ ನಮ್ಮ ಜೈನಾಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಅನುದಾನ ದುರ್ಬಳಕೆ ಹಾಗೂ ಗ್ರಾಮಗಳಿಗೆ ಬರಬೇಕಾಗಿರ್ತಕ್ಕ ಅನುದಾನ ಸಮರ್ಪಕವಾಗಿ ಯಾವುದೇ ಗ್ರಾಮಗಳಿಗೆ ತಲುಪಿಲ್ಲ. ಆಗ ಯಾವುದೇ ಕಾಮಗಾರಿಗಳು ಕೂಡ ಗ್ರಾಮಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಆಗಿಲ್ಲ. ಅನುದಾನವು ಸಿಕ್ಕಾಪಟ್ಟೆಯಾಗಿ ದುರ್ಬಳಕೆ ಆಗಿದೆ ಅಂಥೇಳಿ ನಮ್ಗೆ ಮಾಹಿತಿ ಐತಿ. ಹಾಗಾಗಿ ನಾವೆಲ್ಲ ಜೈನಾಪುರ ಹಾಗೂ ಬೆಳ್ಳುಬ್ಬಿ ಹಂಗರಿ ಗ್ರಾಮಸ್ಥರು ಕೂಡಿ ಇವತ್ತಿನ ದಿವಸ ಇಲ್ಲಿ ಪಂಚಾಯತಿ ಎದುರುಗಡೆ ನಾವು ಧರಣಿ ಆರಂಭಿಸಿದ್ವಿ. ಸಮರ್ಪಕವಾಗಿ ಆಗಿಲ್ಲ ರೀ. ಆಮೇಲೆ ಇದ್ರದ್ದು ಅಗಶಿಗಳ ರಿನೋವೇಷನ್ ಅಂಥೇಳಿ ಒಂದು ಅನುದಾನ ಹಾಕಿದ್ದಾರೆ. ಅವು ಕೂಡ ಸಮರ್ಪಕವಾಗಿ ಕಾಮಗಾರಿ ಆಗಿಲ್ಲ, ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಅಡುಗೆ ಕೋಣೆ ಕಟ್ಟಿದ್ದಾರೆ. ಅವು ಕೂಡ 2021-22 ಕಟ್ಟಿರ್ತಕ್ಕಂಥದ್ದು. ಅವು ಕೂಡ ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಅವು ಕೂಡ ನಾವು ಹೆಂಗೆ ಅದಾವೆ ಬೇಕಾದ್ರೆ ನಮ್ಮ ಮಂತ್ಯ ಫೋಟೋಗಳು ಅದಾವೆ, ಸಾಕ್ಷಿಗಳು ಅದಾವೆ. ಆಮೇಲೆ ಯಾವ ರೀತಿ ಅನುದಾನ ದುರ್ಬಳಕೆ ಆಗೈತೆ ಅನ್ನೋಕೆ ನಮ್ಮ ಮಂತ್ಯಕ್ಕೆ ಮಾಹಿತಿನೂ ಅದಾವೆ. ಅದಕ್ಕೆ ಅವೆಲ್ಲ ಇಟ್ಕೊಂಡು ಖುಷಿಯಿಂದ ನಾವು ಇವತ್ತು ಜೈನಾಪುರ ಹಾಗೂ ಹಂಗರಿಗೆ ಬೆಳ್ಳುಬ್ಬಿ ಗ್ರಾಮಸ್ಥರು ಇವತ್ತಿನ ದಿವಸ ಇಲ್ಲಿ ಪ್ರತಿಭಟನೆ ಮಾಡತ್ತೀವಿ. ಯಾವ ರೀತಿ ಅನುದಾನ ದುರ್ಬಳಕೆ ಐತಿ ಮಾಹಿತಿ ಸ್ವಲ್ಪ ಸಮಗ್ರವಾಗಿ ಹೇಳ್ಬೋದಾ ಸರ್? ಅದು ನಮ್ಮ ಹತ್ರ ಮಾಹಿತಿ ಐತೆ, ಇದ್ರೊಳಗೆ ಬುಕ್ ಒಳಗೆ ಇದ್ರೊಳಗೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದೀನಿ. ಗ್ರಾಮದವ್ರೆ, ನ್ಯಾಯಯುತವಾಗಿ ಬೇಡಿಕೆಗಳು ಈಡೇರೋ ತನಕ ನಾವು ಈ ಧರಣಿಯನ್ನು ಕೈ ಬಿಡೋದಿಲ್ಲ. ಮೇಲಾಧಿಕಾರಿಗಳು ಬಂದ ಕೇಸಿಂದ ನಮ್ಮ ಅಹವಾಲನ್ನು ಅವ್ರ ನೋಡಿ ಕೇಸಿಂದ ಬಗೆಹರಿಯುವವರೆಗೂ ನಾವು ಈ ಸ್ಥಳ ಬಿಟ್ಟು ಹೇಳಂಗಿಲ್ಲ. ಯಾರು ಸಿ ಅವರು ಬರ್ಬೇಕಂತ? ಹಾಂ ರೀ, ಸಿ ಅವರು ಬರ್ಬೇಕು ರೀ. ಏನದ ಸರ್ ಪಂಚಾಯತಿ ಸಮಸ್ಯೆಗಳು? ಏನಿಲ್ಲ ರೀ, ಎಲ್ಲ ಬೋಗಸ್ ಬಿಲ್ಗಳು ಮಾಡ್ಯಾರ. ಯಾವ ಕೆಲಸಗಳಾಗಿಲ್ಲ. 5 ವರ್ಷ ಆದರೂ ಏನು ಒಂದು ಕೆಲಸ ಮಾಡಿಲ್ಲ ಅವರು. ಯಾವ ಕೆಲಸನೂ ಮಾಡಿಲ್ಲ, ಬರೀ ಬೋಗಸ್ ಬಿಲ್ ಎತ್ತಾರೆ. ಈಗ ಸಮರ್ಪಕವಾಗಿ ಅವ್ರ ಮೇಲೆ ತನಿಖೆ ಆಗ್ಬೇಕು ರೀ. ಅದು ತನಿಖೆ ಆಗ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಎಷ್ಟು ಅನುದಾನ ದುರ್ಬಳಕೆ ಮಾಡ್ಕೊಂಡಾರೆ? ಭಾಳ ಐತ್ರಿ, ಅದು ಭಾಳ ಐತ್ರಿ. ಈಗ ಶಂಕರ್ ಹೇಳಿದ್ರಲ್ಲ, ಅದರ ಎಲ್ಲ ದಾಖಲಾತಿಗಳು ತಕ್ಕೊಂತೀವಿ ನಾವು. ಅದನ್ನು ಅವ್ರ ಮೇಲಾಧಿಕಾರಿಗಳು ಬಂದ ನಂತರ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಅದ್ರ ಪ್ರಕಾರ ಅವ್ರು ಏನು ಆ್ಯಕ್ಷನ್ ತೊಗೋತಾರೆ ತೊಗೊಳ್ರಿ. ಕೆಲಸ ಮಾಡಲಾರ್ದ ಬಿಲ್ ತೆಗ್ದಾರ ಅಥವಾ ಹೆಂಗೆ? ಕೆಲಸ ಮಾಡ್ಲಾರ್ದನ ತೆಗ್ದಾರೆ ರೀ. ಕೆಲಸ ಮಾಡ್ಲಾರ್ದನ ತೆಗ್ದಾರೆ. ಯಾವ ಅವಧಿ ಒಳಗೆ ಆಗೈತೆ ಸರ್ ಅದು? ಇದು ಈ ಅವಧಿ ಒಳಗೆ ರೀ, ಈ 5 ವರ್ಷದ ಅವಧಿ ಒಳಗೆ ರೀ. 2025-26 ಅಲ್ಲಲ್ಲ, ಏನು ಪೂರ 5 ವರ್ಷ ರೀ. ಈಗ ಏನು ಈ ಫೀಲ್ಡ್ ಆತಲ್ಲ, ಅಲ್ಲಿ ಹಿಡ್ಕೊಂಡು ಆಗೈತಿ ಅದ್ರಿ. ಕಾಮಗಾರಿಯಾಗಲ್ಲ ಬಿಲ್ ತೆಗ್ದಾರ? ಹಾಂ ರೀ, ಭಾಳ ಅದಾವ್ರಿ ಅಂತ. ನ್ಯಾಯ ಸಿಗುಮಟ್ಟ ನಿಮ್ಮ ಧರಣಿ ಇದೆ? ಹಾಂ ರೀ, ನ್ಯಾಯ ಸಿಗುಮಟನೂ ಧರಣಿ ಸ್ಥಳಕ್ಕೆ ಶಿವರ್ ಬಂದು ಬರಲೇಬೇಕು ಅವ್ರಿ. ಗ್ರಾಮದ ಕಲ್ಲಪ್ಪ ಹುದ್ದಾರ ಅಂತೇಳಿ. ಆಮೇಲೆ ಇಲ್ಲಿ ಅವ್ಯವಹಾರ ಭಾಳ ಅದಾವೆ ಇಲ್ಲಿ. ಈಗ ಆಲ್ರೆಡಿ ಇನ್ನೊಂದು ಈ ಪಿ ಡಿ ಒ ಬರೋಕ್ಕಿಂತ ಮುಂಚೆನೇ ಮಹೇಶ್ ಪಿ ಡಿ ಒ ಅಂತೇಳಿದ್ರು ಒಬ್ಬರು. ಅವಾಗ ಇದೆಲ್ಲ 3,80,000 ರೂಪಾಯಿ ಕಾಮಗಾರಿಕೆ ಅಂತ ಹೇಳ್ತಾರೆ. ಇದು ಅಲ್ಲಿ ಅರ್ಧ ಮಾಡ್ಯಾರ, ಇಲ್ಲಿ ಅರ್ಧ ಮಾಡ್ಯಾರ, ಅಲ್ಲೊಂದು ಸ್ವಲ್ಪ ಇಟ್ಟಾರ.
ಅಲ್ಲಿ ಒಂದು ಸ್ವಲ್ಪ ಇಟ್ಟಾರ. ಅದು ಇದನ್ನು ಎಲ್ಲ ಇಲ್ಲೆಲ್ಲ ಯಾವ ಜೈನಾಪುರ ಗ್ರಾಮದಲ್ಲಿ ಯಾವ ಕೆಲಸಗಳಾಗಿಲ್ಲ. ಆಮೇಲೆ GPS ಮಾಡ್ತಾರೆ, ಕೃಷಿ ಹೊಂಡ ಮಾಡ್ತಾರೆ. ಕೃಷಿ ಹೊಂಡ ತೋರಿಸ್ತೈತಿ, ಪಂಚಾಯತಿ ಕಂಪೌಂಡ್ ಹಿಂದೆ ತೋರಿಸ್ತೈತಿ. ಆಮೇಲೆ ದನ ಸಡ್ಡಿನ GPS ತೋರಿಸ್ತೈತಿ, ಇಲ್ಲೇ ಪಂಚಾಯತಿ ಕಂಪೌಂಡ್ ಹಿಂದೆ ತೋರಿಸ್ತೈತಿ. ಆಮೇಲೆ ಇನ್ನೊಂದು ಕೆಲಸ ಮಾಡ್ಯಾರ, ಲೈಟ್ ಕೆಲಸದ್ದು ಹೇಳ್ತಾರೆ. ಲೈಟ್ ಕೆಲಸ ಮಾಡೀವಿ, ಅದನ್ನು ಮಾಡೀವಿ, ಇದನ್ನು ಮಾಡೀವಿ ಅಂತ ಹೇಳ್ತಾರೆ. ಆ ಲೈಟಿನ ಕೆಲಸ ಮಾಡೋಕೆ 1,20,000 ರೂಪಾಯಿ ಬಿಲ್ ತೆಗ್ದಾರೆ, ಅದು ಸುದ್ದಿಲ್ಲ. ಆಮೇಲೆ ಇದು ಏನೋ ವಾಟರ್ ಏನೋ ಮಾಡೀವಿ ಅಂತೇಳಿ ಇಲ್ಲಿ ಒಂದು ಬಿಲ್ ಹಾಕ್ಯಾರ, 5,95,000 ರೂಪಾಯಿ ಬಿಲ್ ತೆಗ್ದಾರ ಅದೊಂದು. ಆಮೇಲೆ ಇನ್ನೊಂದು 70,000 ರೂಪಾಯಿ ಬಿಲ್ ಐತಿ. ಇಲ್ಲಿ ಆಲ್ಮೋಸ್ಟ್ ಒಂದು 90% ಯಾವ ಕೆಲಸ ಆಗಿಲ್ಲ. ಬಟ್ ಬಿಲ್ ಮಾತ್ರ ಎಲ್ಲ ಕಪಟಿ ಬಿಲ್ಲ ತೆಗ್ದಾರ. ಕೆಲಸಗಳು ಯಾವೂ ಆಗಿಲ್ಲ. ಇಲ್ಲಿ ಯಾರು ಇವ್ರು ಮಾಡೋದು ಹಾಕ್ತಾರೋ, ಒಂದು ತಂಬ್ ಮಾಡೋರು ಹಾಕ್ತಾರೋ ಗೊತ್ತಿಲ್ಲ. GPS ಕೃಷಿ ಹೊಂಡನೂ ಇಲ್ಲೇ ಐತ್ರಿ, ಸಿದ್ದರಾಯ ಇದ್ರ ಸಡ್ಡನು ಅಲ್ಲೇ ಐತಿ, ದನ ಸಡ್ಡನು ಅಲ್ಲೇ ಐತಿ. ಆಮೇಲೆ ಯಾವುದೇ ಒಂದು ಲೈಟದ ವರ್ಕ್ ಮಾಡ್ಬೇಕಂದ್ರೂ ಕೂಡ GPS ಮಾತ್ರ ಪಂಚಾಯತಿ ಹಿಂದೆ ತೋರಿಸ್ತೈತಿ. ಇವರು GPS ಇವ್ರು ಮಾಡ್ತಾರೋ ಏನು ಇವ್ರು ಹಾಕಿ ಇಲ್ಲೇ ತಾವತ್ತು ಇದು ಮಾಡ್ಯಾರೋ ಹೆಂಗೆ ಮಾಡ್ಯಾರೋ ಗೊತ್ತಿಲ್ಲ. ಅದ್ರ ದನ ಸಡ್ ಅಂತೂ ನಾವು ನೋಡಿಲ್ಲ, ಇಲ್ಲಿ ಕೃಷಿ ಹೊಂಡನೂ ನೋಡಿಲ್ಲ. ಈ ಥರ ಭಾಳ ಅವ್ಯವಹಾರಗಳದಾವ ಇಲ್ಲಿ. ಇವೆಲ್ಲ ಭಾಳ ಅಂದ್ರೆ ತಡಿಬೇಕಂತೇಳಿ ನಾವೆಲ್ಲ ಯುವಕರು ಕೂಡಿ ಒಂದು ಧರಣಿ ಕುಂತೀವಿ. ಯಾವ ಇದೊಳಗೆ ಆಗೈತ್ರಿ ಇದೆಲ್ಲ? ಇದು 2026ರಾಗ ಬಿಲ್ ತೆಗ್ದಾರ ರೀ. ಪ್ರೆಸೆಂಟ್ ಅಂದ್ರೆ ಹೋದ ತಿಂಗಳದಾಗ, 2ನೇ 3ನೇ ತಿಂಗಳದಾಗ, 4ನೇ ತಿಂಗಳದಾಗ, ಇದು 2026ರಾಗ ಇವೆಲ್ಲ ಬಿಲ್ ಎಲ್ಲ ರೀ. 4,95,000 ರೂಪಾಯಿ ಬಿಲ್ ತೆಗ್ದಾರ. ಇಲ್ಲೇನೋ ವಾಟರ್ ಮ್ಯಾನ್ ಏನೋ ಮಾಡ್ಯಾರ ಅಂತಿಲ್ಲ ಇಲ್ಲಿ, ಅದಂತೂ ನಮ್ಮ ಕಣ್ಣಿಗೆ ಕಾಣಾಕ್ತಾ ಇರಲಿಲ್ಲ. ಬೆಳಬಿ ಗ್ರಾಮದ ಯುವಕ ನನ್ನ ಈ ಸ್ವತ್ತನ್ನು ಅರ್ಜಿ 3 ತಿಂಗಳಿಂದ ಅರ್ಜಿ ಕೊಟ್ಟಿದ್ದು, ಅದನ್ನು ಯಾವುದೇ ರೀತಿಯಾಗಿ ಮಾಡಲಾರದ ಕಾರಣ ನಾನು CO ಹತ್ರ ಹೋಗಿ CO ರೆಫರೆನ್ಸ್ ತೊಗೊಂಡು ಇಲ್ಲಿ ಬಂದು ಅವ್ರಿಗೆ ಹೇಳಿ ಇವಾಗ ಎಲ್ಲ ಭೇಟಿಯಾಗಿದ್ದೆ. ಅಷ್ಟಾದರೂ ಕೂಡ ಅವರ ಮೇಲಾಧಿಕಾರಿ ಆದೇಶವನ್ನು ಯಾವುದೇ ರೀತಿ ಪಾಲಿಸಿಲ್ಲ. ಅದನ್ನ ಅವರು ಸಹಿ ಮಾಡಿ 3 ತಿಂಗಳಾದ್ರೂ ಮಾಡಿಕೊಟ್ಟಿಲ್ಲ. ಅದ್ರ ಸಂಬಂಧ ಇವತ್ತು ಅವ್ರು ಎಲ್ಲರೂ ಕೂಡಿ ಅದನ್ನ ಎಲ್ಲ ಕೆಲಸಗಳು ಮಾಡಿಸೋಬೇಕಂತ ಇಲ್ಲಿ ಇವತ್ತಿನ ದಿನ ಪ್ರತಿಭಟನೆ ಮಾಡಕತ್ತೀವಿ ರೀ. ನಾವು ಏನಂತ ನಿಮ್ಮ ಕೆಲಸ ಮಾಡ್ಕೊಡ್ಬೇಕಾದ್ರೆ? ಕೆಲಸ ಮಾಡಿದರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಬರ್ತೀವಿ. ಇವತ್ತು ನಮ್ದು ಮೀಟಿಂಗ್ ಅದಾವು. ನಮ್ದು ಬೇರೆ ಕಡೆ ಈಗ ವೆರಿಫಿಕೇಷನ್ ಸೈಟ್ ವಿಸಿಟ್ ಕಳಿಸ್ಯಾರ, ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಬರೀ ಈ ಥರ ಉಡಾಪು ಉತ್ತರಗಳನ್ನ ಕೊಡತ್ತಾರ. ಅದ್ರ ಸಂಬಂಧ ನಾವು ಇಷ್ಟು ದಿನ ಅಡ್ಡಾಡಿ ಸಾಕಾಗಿ ಈಗ ಪ್ರತಿಭಟನೆ ಮಾಡೋ ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡತ್ತೀವಿ ನಾವು. ಆಮೇಲೆ ನಾವು ಈ ಸ್ವತ್ತಿಗೆ 1 ವರ್ಷ ಹಿಂದೆನೇ ನಾ ಟ್ಯಾಕ್ಸ್ ಕಟ್ಟೀನಿ. ಇದನ್ನ 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿ ಅದಕ್ಕಿಂತ ಮೊದಲು ಒಂದು ಆಫ್ಲೈನ್ ಮೂಲಕ ಇಲ್ಲಿ ಈ ಸ್ವತ್ತು ಅರ್ಜಿ ಕೊಟ್ಟಿದ್ದೆ. ಆಫ್ಲೈನ್ ಮೂಲಕ ಅರ್ಜಿಯನ್ನು ಬಿಟ್ಟು ವಾಪಸ್ ಮತ್ತೆ 3 ತಿಂಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟು CO ಹತ್ರ ಭೇಟಿಯಾಗಿ CO ರೆಫರೆನ್ಸಿಂದ ಇವ ಹತ್ರ ಹೋಗಿ ಅವರಿಂದ ಇವರಿಗೆ ಮುಖಾಂತರ ಫೋನ್ ಮಾಡಿಸಿ ಹೇಳಿಸಿದ್ರು ಕೂಡ ಈಗ ಇಲ್ಲಿ ತನಕ ನಮ್ದು ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕಾಗಿ ನಾವೆಲ್ಲ ಯುವಕರು ಕೂಡಿ ಇವತ್ತಿಂದ ಪ್ರತಿಭಟನೆ ಮಾಡತ್ತೀವಿ. ಈ ಸ್ವತ್ತು ಫಲಾನುಭವಿ ಯಾರು? ಫಲಾನುಭವಿಗಳು ಶಿವಪ್ಪ ಶ್ರೀಸಲ್ ಹರ್ಜಿನ್ ಅಂತ ಬೆಳಬಿ ಗ್ರಾಮದವ್ರು. ಕೆಲಸ 1 ವರ್ಷ ಆದ್ರೂ ಕೆಲಸ ಮಾಡ್ಕೊಂಡು 1 ವರ್ಷ ಆದ್ರೂ ಮಾಡತ್ತಿಲ್ಲ ರೀ ಕೆಲಸಗಳು. ಏನಂತಾರೆ ಅಧಿಕಾರಿಗಳು? ನಾಳೆ ಬರ್ತೀವಿ, ನಾಡ್ದ ಬರ್ತೀವಿ ಅಂತೇಳಿ ಬರೀ ಇದೇ ರೀತಿ ಮುಂದೆ ಹಾಕೋತಾನೆ ಹೊಂಟಾರ ಅವ್ರು. ಈಗೆಲ್ಲ ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಕಾಲೇಜ್ ಐತಿ ನಮ್ಮದು ಮಾಡಿಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡತ್ತಿಲ್ಲ. ನಾವು ಪ್ರತಿದಿನ ಕಾಲೇಜ್ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದು ನಿಂದಿರ್ಬೇಕು. ಇವರು 1 ತಾಸು ಬರ್ತಾರೆ, 1 ತಾಸು ಬಿಟ್ಟು ಯಾರು ಒಬ್ಬರು ಇದು ಮಾಡ್ಕೊಂಡು ಅವ್ರ ಹೆಸರು ಇವ್ರು ಹೇಳ್ತಾರೆ, ಇವ್ರ ಹೆಸರು ಅವ್ರು ಹೇಳ್ತಾರೆ. ಹಿಂಗಾಗಿ ಯಾರು ಒಬ್ಬರು ಮೈ ತೊಳಾರದ ನಮ್ಮ ಕೆಲಸ ಮಾಡ್ಕೊಳ್ಳಲ್ಲ. ನಾನು ಜೈನಾಪುರ ಗ್ರಾಮ ಪಂಚಾಯತಿ PDO. ಈಗಾಗಲೇ ಜೈನಾಪುರ ಮತ್ತು ಮೂರು ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಬಂದು ಕುಂತು ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕ್ ಮಾಡಿದ ವಿಷಯಗಳನ್ನ ಎಲ್ಲನೂ ನಾವು ಮೇಲಾಧಿಕಾರಿಗಳನ್ನು ತಗೊಂಡಿವಿ. ಇಲ್ಲಿ ಏನಾಗೈತೆ ಅಂದ್ರೆ ಮೇನಾಗಿ ಸಿಬ್ಬಂದಿಗಳು ಒಂದು ಸರಿಯಾಗಿ ವರ್ತನೆ ಮಾಡಲಾರ್ದಕ್ಕೆ ಆ ಸಿಬ್ಬಂದಿಗಳ ಮೇಲೆ ಈಗಾಗಲೇ ನಾವು ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳು ತಿಳಿಸ್ತೀವಿ. ಆಮೇಲೆ ಅದೇನು ನಮ್ಮಲ್ಲಿ ಇಲ್ಲಿ ದಾರು ಕೊಡ್ದಾರ ಅಂತೇಳಿ ಒಂದೇನು ಗಮನಕ್ಕೆ ತಂದಾರ, ಅದು ವಿಡಿಯೋ ಹಾಕ್ಯಾರ. ಅದನ್ನು ಕೂಡ ಮೇಲಾಧಿಕಾರಿ ತಿಳಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲು ಮಾಡ್ಕೋತೀನಿ. ಮುಂದೆ ಏನೈತಿ ಸಿಬ್ಬಂದಿ ಚೇಂಜ್ ಆದಂದ್ರೆ ಊರು ಸುಧಾರಣೆ ಆಗುತ್ತೆ. ಅದಕ್ಕೆ ನಾನು ಮೇಲಾಧಿಕಾರಿ ತಿಳಿಸಿ ಈ ಒಂದು ಸುಧಾರಣೆ ಮಾಡೋಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಪಂಚಾಯತಿ ಜೈನಾಪುರ ಕಾರ್ಯಾಲಯದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಯನ್ನು ಮಾಡುವಾಗ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಬಂದು ನಿಮ್ಮಲ್ಲಿರುವ ಸಮಸ್ಯೆಗಳನ್ನು ಆಲಿಸಿಕೊಂಡು ಈ ಸಮಸ್ಯೆಗೆ ನಾವು ಶುಕ್ರವಾರ ಅಂತಿಮ ನಾಂದಿ ಹಾಡ್ತೀವಿ. ಇದಕ್ಕೆ ಅಂತಿಮವಾಗಿ ನಾವು ಶುಕ್ರವಾರ ಇದಕ್ಕೆ ಏನಾದರೂ ನಿಮಗೆ ಸಮಸ್ಯೆಗೆ ಪರಿಹಾರ ಒದಗಿಸುವಂಥ ಕೆಲಸ ಮಾಡ್ತೀವಿ. ನಮಗೆ ತಿಳಿಸಿ ಹೇಳಿಕೆಯಿಂದ ಈ ಶಾಂತಿಯುತ ಪ್ರತಿಭಟನೆಯನ್ನು ಇಲ್ಲಿಗೆ ಶಾಂತವಾಗಿ ನಮಗೆ ವಿಮುಕ್ತಿ ಮಾಡ್ರಿ ಅಂತೇಳಿ ಮನವಿ ಮಾಡಿಕೊಂಡಾಗ ಆ ಅಧಿಕಾರಿಗಳ ಮಾತಿಗೆ ನಾವು ಬೆಲೆ ಕೊಟ್ಟ ಕೇಸಿಂದ ನಾವು ಈ ಪ್ರತಿಭಟನೆ ಹಿಂದೆ ತೆಗೆದುಕೊಂಡೆವು. ಶುಕ್ರವಾರ ದಿನ ಅವ್ರು ಏನಲ್ಲ ಈ ಪ್ರತಿಭಟನೆ ಅವ್ರು ಕೊಟ್ಟಂಥ ಮಾತುಗಳನ್ನು ಪರಿಪೂರ್ಣವಾಗಿ ನೆರವೇರಿಸಿಕೊಡ್ಲಿಕ್ಕಂತ ನಾವು ಶುಕ್ರವಾರ ಒಂದು ದಿನ ಕಾದ ಕೇಸಿಂದ ಮುಂದಿನ ದಿನದಲ್ಲಿ ನಾವು ಪಂಚಾಯತಿಗೆ ಬೀಗ ಹಾಕೋ ಕೆಲಸ ಮಾಡಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ನಾವು
ನಾವು ನೆರವೇರ್ಸಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೇನೆ ಈ ಮೂಲಕ. ಮಂದಿ ಬರ್ತಾರೆ, ಅದಕ್ಕೆ ಟ್ಯಾಕ್ಸ್ ಅಂತೇಳಿ ಇದು ಇರ್ತದೆ ಬಡ್ಡಿ ತುಂಬೋದು. ಅದನ್ನು ಬಿಟ್ಟು ಕಿಸಿಂದ 30-40 ಸಾವಿರ ರೂಪಾಯಿ ಹೆಚ್ಚಿಗೆ ಹೋಗಕ್ಕೆ ಹೇಳ್ತಾರ. ಲಂಚದಂತೂ ಹೆಚ್ಚೈತಿ. ಒಂದ ಎರಡನೇದು ತಮ್ಮ ಕೆಲಸ ತಾವು ಮಾಡಂಗಿಲ್ಲ ಅಧಿಕಾರಿಗಳು. ಅವ್ರ ಕೆಲಸ ಅವ್ರು ಮಾಡೋದು, ಅವ್ರ ಕೆಲಸ ಅವ್ರು ಮಾಡೋದು, ಅವ್ರು ಏನಾರ ಮಾಡಿ ಇವಾಗ ಬಂದಂಥ ಜನಕ್ಕೆ ಕರೆಕ್ಟ್ ಕೆಲಸ ಮಾಡಿಸ್ಕೊಡ್ಬೇಕು. ನಾಳೆ ನಾಡ್ದು ತಿಳ್ಕೋತ 4-5 ತಿಂಗಳಿಗೆ ಒತ್ತಾಡಿಸ್ತಾರೆ. ಒತ್ತಾಡಿಸಿದ್ರೆ ಕೆಲಸ ಆಗಂಗಿಲ್ಲ ಹೇಳ್ರೆ. ಇವಾಗಂತೂ ಸಿಬ್ಬಂದಿಗಳು ಇಲ್ಲಿ ಬಂದಾಗೊಂದು ಯಾರೂ ಇರಂಗಿಲ್ಲ. ಮೊದಲನೇ ಆಪಾದನೆ ಇದು. ಒಂದು ಈ ಸೊತ್ತು ಸಂಬಂಧ ಈ ಕುದುರೆ ಅಂತೇಳಿ ಹುಡುಗದಾನಂತ್ರಿ ಇವನಂತೆ ಕತ್ತು ಹೋಗಿ ಈ ಸೊತ್ತು ಮಾಡಿಕೊಡ್ಲಾರ ಮೇಲಾಧಿಕಾರಿಗಳಂತೆ ಹೋಗಿ ನೀವು ಹೋಗಿ ಅವ್ರು ಫೋನ್ ಮಾಡಿ ಹೇಳ್ಯಾರ ಮಾಡಿಕೊಡ್ರಪ್ಪ ಒಂದು ಅರ್ಜೆಂಟ್ ಐತೆ. ಇವತ್ತಕ್ಕೆ ಹೋಗಿ ನಾನು ಸಿಒದ ರೆಫರೆನ್ಸ್ ಸಹಿ ಮಾಡಿಕೊಟ್ಟರೆ ಲೆಟ್ರ್ ಮಗ ಅಲ್ಲಿಂದ ಬೇಜವಾಬ್ದಾರಿ ತನ ಒಟ್ಟ ಮಾಡಿಲ್ಲ, ಮಾಡೋಕ್ಕೂ ಹೋಗಿಲ್ಲ. ನೀ ಎಲ್ಲಿ ಹೋಗಿ ಹೋಗುತ್ತೆ ಡೈರೆಕ್ಟ್ ಹೇಳ್ತಾ ಇರ್ತಾವೆ. ಇವರು ಪಂಚಾಯತ್ ಅಂದರೆ ಸಿಬ್ಬಂದಿ ಅಂದರೆ ಪಿ ಡಿ ಒನ ಹೇಳ್ಬೇಕಿಂತ ಮಾತುಗಳು. ಇಲ್ಲಿ ಏನೋ ಒಂದು ಬಂದು ಪಿ ಡಿ ಒನ ಅದಕ್ಕೆಲ್ಲ ಸಮರ್ಥನೆ ಕೊಡ್ಬೇಕು. ಯಾವ ಹೇಳಲಕ್ಕ ಈಗ ನೀವ್ರ ಮೊದಲಿನವ್ರ ಇದು ನಂದ ಇದೆ. ನಮ್ಮ ಒಳಗೆ ದೊಡ್ಡವ ಬೆಂಕೋದು ಹಂಗೆ ಅಂತೇಳಿ ಇದ್ರ ಮನೆ ಈ ಸೊತ್ತು ತಗೊಂಡು ನಾವು ಕಟ್ಕಿಸಿದ. ನಮ್ಮದು ಬೆಳುಬಿ ಆಗೈತೆ ಗ್ರಾಮ. ಬೆಳುಬಿಯಾಗ ನಿವೇಶನ ಐತೆ ನಮ್ಮದು. ಅದು ಗ್ರಾಮ ಜೈನಾಪುರ ಮಾಡ್ಯಾನ. ನನ್ನ ನಿವೇಶನ ಜೈನಾಪುರ ತಿದ್ದುಪಡಿ ಆಗ್ಬೇಕಂತೇಳಿ ಯಾವಾಗ ಕೊಟ್ಟನ್ರಿ ಅದನ್ನ ಅರ್ಜಿ 2024 ಅರ್ಜಿ ಕೊಟ್ಟನ. ಹಳ್ಳಿ ನೀವು 2024 ಇರ್ಲಿ ಬಿಡ್ಲಿ ಇವ್ರು ಇದ್ದಾವು ಬಂದು ಕೊಟ್ಟನ್ರಿ. ನಾ ಹೇಳಿದ್ದು 2024 ಕೊಟ್ಟಿದ್ದು. ಅಲ್ಲಿ ಮಟನೂ ಈಗ ಮತ್ತೆ ರಿಸೀವ್ಡ್ ಹಾಕೊಂಡು ಕೂತನ. ಇವ್ರು ಯಾವಾಗೆಲ್ಲ ಮಾತಾಡ್ತ ಗಪ್ಪದ ಇದಕ್ಕೆ ಕನ್ನಡ ಶಾಲೆ ಒಳಗೆ ಒಂದು ಅಡುಗೆ ಕೊನೆ ಕಟ್ಟಿಯಾರ ಇಲ್ಲಿ ಬೆಳ್ಳು ಬ್ಯಾಗ್ ಹಂಗರಿ ಒಳಗೆ 3 ಸಾಲಗಳು ಕಟ್ಟಾರ. ಅರ್ಧ ಕೆಲಸ ಬಿಲ್ ಅಂತೂ ಪೇಡ್ ಮಾಡ್ಕೊಂಡ್ಬಿಟ್ಟಾರ. ಕೆಲಸನ ಆಗಿಲ್ಲ. ಇವ್ರು ಬಂದ್ ಕೇಸಿನ ನಮ್ಮ ಸರ್ಗಳು ಬಂದು ಹೇಳ್ಯಾರ. ಹೇಳಿದ್ರು ಇವ್ರು ಮಾಡಿಲ್ಲ. ಇವ್ರು ಯಾಕೆ ಮಾಡಿಲ್ಲ ಅದು ಬಿಟ್ಟಿದ್ದ ಅವಾಗ ಬಿಟ್ಟಿದ್ದು ಸಂಬಂಧ. ಮತ್ತು ಈಗ ಸಾಲಿ ಕಲಿಯಲಾರ್ದಂಥ ಹುಡುಗರಿಗೆ ಅದೇನೋ ಪ್ರೋತ್ಸಾಹಧನ ಕೊಡ್ಬೇಕತ್ತ SC ಹುಡುಗರಿಗೆ, SC ಕಾಸ್ಟ್ ಹುಡುಗರಿಗೆ. ಸರ್ ಒಂದು ಹೇಳ್ತೀನಿ ಅದು ಕೊಡ್ಬೇಕತ್ರಿ. ಅವು ಸಾಲಿ ಕಲಿಯಲಾರ್ದಂಥ ಹುಡುಗರ ಹೆಸರು ಮ್ಯಾಗ 5,000 ರೂಪಾಯಿ ಚೆಕ್ ಕೊಟ್ಟಾರ ಇವರು. ಅವು ಸಾಲಿನ ಕಲಿಯಲ್ಲ. ನಮ್ಮ ಬೆಳುಬ್ಬಿ ಆಗದಾವ ಹುಡುಗರು. ಮತ್ತು ಇವರು ಅವ್ರ ಕಡೆಯಿಂದ ಇವ್ರು 3,000 ತೊಗೊಳದತ್ತ, ಅವ್ರಿಗೆ 2,000 ಕೊಡೋದತ್ತ. ಮತ್ತು ಇವರು ಇದೊಂದು ಹಾಕ್ಸರಿ. ಇದನ್ನ ನೋಡಿಬಿಡ್ರಿ. ಇಲ್ಲಿ ಚೆಕ್ಕಿಂದ ಎಲ್ಲಿ ಇಟ್ಟಿದ್ದು ಚೆಕ್ ಚೆಕ್ ಆ ಚೆಕ್ ಕೊಡಲಿಕ್ಕೆ ಅವನ್ನ ಕಚ್ಚಾ ಬರ್ಕೊಂಡು. ಈ ಸೆಕ್ರೆಟ್ರಿ ಯಾರದಾರಪ್ಪ ಇಲ್ಲಿ? ಈಗ ಜನನ ಮರಣ ನೀನೇ ಅಲ್ಲ ಸರ. ಇದು ಬಿಡ್ರಿ, ಇದು ಚೆಕ್ ಕೊಟ್ಟಾರ ಇವರು ಹುಡುಗರ ಹೆಸರು ಮೇಲೆ. ಅದರದ್ದು ಅವರು ಸಾಲಿನ ಕಲಿಯಂಗಿಲ್ಲ. ಅವ್ರು ಏನು ದಾಖಲಾತಿ ಕೊಟ್ಟರು ಇವ್ರಿಗೆ, ಇವ್ರು ಹೆಂಗೆ ರೊಕ್ಕ ಕೊಟ್ಟರು ಅದನ್ನು ನನಗೆ ಕ್ಲಿಯರ್ ಕೊಡ್ಬೇಕು ರೀ. ಮತ್ತು ಇವರು ಪಂಚಾಯತಿ ಒಳಗೆ ಸಿಬ್ಬಂದಿಗಳು ಡ್ರಿಂಕ್ಸ್ ಮಾಡ್ತಾರೆ, ಸೆರೆ ಕುಡಿತಾರೆ, ವಿಡಿಯೋ ಐತಾರೆ. ಇಲ್ಲಿ ವಿಡಿಯೋ ಐತೆ ಮಾತಾಡೋರು ವಿಡಿಯೋ ಮಾಡೋದು ಅದು ಮಾಡೋದು ಎಲ್ಲಿಂದ ನೋಡ್ರಿ ಪ್ರತಿ ಕ್ವಾಲಿಕಾರ ನೋಡ್ರಿ. ಇವರು ಡಾಟಾ ಎಂಟ್ರಿ ಆಪರೇಟರ್ ಮುಂದೆ ಎಲ್ಲಿ ಪಂಚಾಯತಿಗೆ ಪಂಚಾಯತಿ ಅಂತ ಮಾಡ್ಕೊಂಡಿಲ್ರಿ. ಇವಾಗ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಯಾರ. ಇವಾಗ ಒಳಗೆ ಕೂತು ದಾರ ಕುಡಿದಿದ್ದಾರೆ. ಮತ್ತೆ
ಮತ್ತು ಇವ್ರು ಕೆಲಸನೂ ಮಾಡೋಂಗಿಲ್ಲ ಇವ್ರು ಏನು ಇವ್ರು ಮತ್ತು ಒಬ್ಬೊಬ್ಬ ಸಿಬ್ಬಂದಿಗಳು ಇದ್ರ ಮ್ಯಾಗ ಒಂದೊಂದು 9-10 ಗುಂಟೆ ಜಾಗದವ್ರು ಇವರೆಲ್ಲ ಸರ್ ನನಗೆ ಒಂದು ಮಾತು ಈ ಮಿನ್ನೋಟ್ ನೀವೇನೋ ಏನು ಇನ್ನೊಂದು ಹೇಳಿದ್ದು ಕೇಳಿದ್ರಿ ನಾ ಹೇಳೋ ಅಲ್ರಿ ನಮಗೆ ಇದು ಏನೈತಿ ಸಿಬ್ಬಂದಿ ಚೇಂಜ್ ಆಗ್ಬೇಕು ಇವ್ರು ಯಾರು ಕೆಲಸ ಮಾಡೋರು ಯಾರೂ ಇಲ್ಲ ಅವನ ಮ್ಯಾಗ ಅವ ಹಾಕೋದು ಇವನ ಮ್ಯಾಗ ಇವ್ ಹಾಕೋದು ಸರ್ ಒಂದು ಹೇಳ್ತೀನಿ ನಿಮ್ದು ಮುಗಿದಿತ್ತು ನಾ ಮಾತಾಡ್ತೀನಿ ಸರ್ ಈ ಸ್ವತ್ತು ಕೊಟ್ಟು 3 ತಿಂಗಳಾಯ್ತು. ಅದು ನಮ್ದು ಒಂದು ಸ್ವಲ್ಪ ಆಪ್ರೇಷನ್ ಆಗಿ ತಪ್ಪಾಗೈತೆ. ಅದು ಬರೀ ರಿಜೆಕ್ಟ್ ಮಾಡಿ ವಾಪಸ್ ಆಪ್ರೇಷನ್ ತಂದಾಗ್ತಂತ 3 ತಿಂಗಳು ಸರ್ ಏನೂ ರೆಸ್ಪಾನ್ಸ್ ಇಲ್ಲ. ನಾಳೆ ಬಾ ನಾಡ್ದು ಬಾ ಒಂದು ಸರ್ ಕಾಮನ್ ಸಮಸ್ಯೆ ಈ ಸ್ವತ್ತು ಮಾಡಿಕೊಡಲ್ಲ, ಡಿಲೇ ಮಾಡ್ತಾರೆ ಮತ್ತು ದುಡ್ಡು ಕೇಳ್ತಾರೆ ಅಂತ ಒಂದು ಕಾಮನ್ ಸಮಸ್ಯೆ ಹೌದ್ರಿ. ನೆಕ್ಸ್ಟ್ ಸಿಬ್ಬಂದಿಗಳು ಸರಿ ಇಲ್ಲ, ಒಟ್ಟು ಸಿಬ್ಬಂದಿಗಳು ಮತ್ತು ಮೂರನೇದು ನಿಮ್ಮದು ಸ್ಕೂಲ್ ಒಳಗೆ ನಮ್ಮದು ಅಡುಗೆ ಕೋಣೆ ಅರ್ಧಂಬರ್ಧ ಮಾಡ್ಯಾರ, ಕೆಲವೊಂದು ಕಾಮಗಾರಿಗಳು ಅರ್ಧಂಬರ್ಧ ಮಾಡ್ಯಾರ ಕೊಟ್ಟಿತ್ತು ಹೌದು ಸರ್. ಆಮೇಲೆ ಅಂಗಡಿ ಗ್ರಾಮ ಒಳಗೆ ರೀ ಒಂದು 4 ಲಕ್ಷ ರೂಪಾಯಿ ಗಟರ್ ಸ್ವಚ್ಛ ಮಾಡಕ್ಕೆ ಬಳಸಿವಿ ಅಂತ ಹೇಳಿ ಬಿಲ್ ತೆಗ್ದಾರ. ಬಟ್ ಯಾವುದೇ ರೀತಿಯಾಗಿದ್ದ ಗಟ್ರೂ ಸ್ವಚ್ಛ ಆಗಿಲ್ಲ ರೀ. ಆಮೇಲೆ ಸಿಡಿಗಳು ಎಲ್ಲಿ ಕಟ್ಟ್ಯಾರ ಅಂದ್ರೆ ಸರ್ ಎಲ್ಲಿ ನೀರು ಹರಿಯಂಗಿಲ್ಲ ಅಲ್ರಿ, ಅಲ್ಲಿ ಕಟ್ಟೋದು ನೀರು ಹರಿಯೋ ಜಾಗದ ಹಂಗೆ ಬಿಡೋದು, ಅವು ಮಣ್ಣು ಬಿದ್ದು ಎಲ್ಲ ಮುಚ್ಕೊಂಡವ್ರಿ. ಇದನ್ನ ಅರ್ಜಿ ಕೊಟ್ಟ ನಾವೊಂದು ಆಯ್ತು ಸರ್ ಆಯ್ತು ಬಿಡ್ರಿ ಗಾಣಿಗೆದವ್ರು ಕೇಳ್ರಿ. ಈಗ ನೀವು ನನಗೆ ಸ್ಪೆಸಿಫಿಕ್ ಆಗಿ ಈಗ ಇದನ್ನೆಲ್ಲ ನಾವು ಸರಿಪಡಿಸ್ತೀವಿ. ಎಲ್ಲಿ ಕಾಮಗಾರಿಗಳಾಗಿಲ್ಲ, ಎಲ್ಲಿ ಬೋಗಸ್ ಆಗಿತ್ತು ಸ್ಪೆಸಿಫಿಕ್ ಆಗಿ ವರ್ಕ್ ವೈಸ್ ಕೊಡ್ತಾರೆ. ನನಗೆ ಯಾಕಂತ ಹೇಳಕಂತ ಕೇಳಿ, ನಿಮಗೆ ಇವತ್ತು ಯಾವಾರೀ ಬುಧವಾರ ದಿವಸ ಆಯ್ತಾ, ಶುಕ್ರವಾರದಿಂದ ಒಂದು ಎನ್ಕ್ವೈರಿ ಟೀಮ್ ಫಿಕ್ಸ್ ಮಾಡ್ತೀವಿ. ನಿಮ್ಗೆ ನಾನು ಸುಮ್ಮನೆ ಮಾತಾಡಿ ಹೋಗುದಿಲ್ಲ, ನಿಮಗೆ ಮುಂದಿನ ವಾರದಲ್ಲಿ ಕೇಳಿ ಈ ಮಾತನ್ನ ಮನೆ AW ಸರ್ ಅವರು ಒಂದು ಬಾಡಿ ಅಧ್ಯಕ್ಷ ಇದ್ದಂಗೆ ಅವ್ರು ಎನ್ಕ್ವೈರಿ ಆಫೀಸರ್ ಅಲ್ಲ, ಶಿಸ್ತು ಪ್ರಾಧಿಕಾರ ನಮ್ಮ ತಾಲೂಕ್ ಪಂಚಾಯತಿ ಇವು ಮತ್ತು ಅದ್ರ ಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಸಿಒ ಸಾಹೇಬರು ಇರ್ತಾರೆ. ಹಾಂ ರೀ, ನೀವು ದಯವಿಟ್ಟು ಏನು ಮಾಡಿರಿ, ಇದ್ರ ಸ್ಪೆಸಿಫಿಕ್ ಆಗಿ ಕಾಮಗಾರಿಗಳನ್ನು ಬರೆದು ಒಂದು ಕಂಪ್ಲೇಂಟ್ ಇವು ವಾಟ್ಸಪ್ ಕಳಿಸಿರೋ ಓಕೆ, ನೀವೇನು ಅಲ್ಲಿ ಬರ್ಬೇಕಂತಿಲ್ಲ, ನಾನು ನಂಬರ್ ಕೊಟ್ಟು ಹೋಗ್ತೀನಿ. ನನಗೆ ಇವು ಸರ್ ಫೋನ್ ಮಾಡಿಲ್ಲ, ನಾನು ಇಲ್ಲಿ ಮಂದಾಪುರ ವರ್ಕಿಗೆ ನೋಡೋಕೆ ಬಂದಿದ್ದೆ, ಈ ಕಡೆ ಬಂದೀನಿ. ಹಾಂ, ಅದನ್ನು ನಿಮ್ಮ ಕೆಲಸಗಳನ್ನು ಮಾಡಿಕೊಟ್ಟು ಕೆಲಸಗಳ ಕುತ್ಕಿಸಿಂದ ಕೆಲಸ ಮಾಡ್ಕೊಳ್ಳೋದು ಎಲ್ಲರೂ ಕೇಳ್ತೀನಿ ಅಧಿಕಾರಿ ಒಂದ್ರಿ ಗ್ರಾಮ ಪಂಚಾಯತ್ ಸರ್ಕಾರಿ ನೌಕರರು ಇದಕ್ಕೆ ಸೆಕ್ರೆಟ್ರಿ, SDA ಮತ್ತು PDO ಅವ್ನು ಬಿಟ್ಟು ಬಿಲ್ ಕಲೆಕ್ಟ್ರು ಮತ್ತು ಕಂಪ್ಯೂಟರ್ ಆಪ್ರೇಟ್ರು ಇವ್ರು ಸರ್ಕಾರಿ ನೌಕರದಾರಲ್ಲ. ಒಂದ್ರಿ ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಅಧಿಕಾರ ನಮ್ಮ DS ಆಗಿ ಶಿಸ್ತು ಪ್ರಾಧಿಕಾರ ಅವ್ರಿಗೆ ಹೋಗಿ ಇದನ್ನು ನಾವು ಮೇಲಾಧಿಕಾರಿ ಗಮನಕ್ಕೆ ತರ್ತೀವಿ. ನಿಮಗೆ ಒಂದೇ ಒಂದು ವಾರದೊಳಗೆ ಇದ್ರ ಬಗ್ಗೆ ಏನಾಯಿತು ಏನಿಲ್ಲ ಅಂಥೇಳಿ ವರದಿನ ಕೊಟ್ಟು ಇವ್ರ ಮೇಲೆ ಏನು ಆ್ಯಕ್ಷನ್ ಆಗಬೇಕು ಅದನ್ನು ಮಾಡಿಸ್ತೀವಿ. ಸರಿ, ಮದ್ಯ ಸೇವನೆ ಮಾಡಿದವ್ರಿಗೆ ಅತಿ ಕಠಿಣ ಕ್ರಮ ಆಗ್ಬಿಟ್ರಿ. ಅದೇ ನೀವು ವಿಡಿಯೋ ನಮಗೆ ಕೊಡಬೇಕು, CD ರೈಟ್ ಮಾಡಿಕೊಡ್ಬೇಕು. ಅದು ಏನು ಮಾಡ್ಕೋತೀವಿ ಮಾಡ್ಕೋದು, ನೀವು ನಮ್ಗೆ ಗೊತ್ತಾಗ ನಾವು ಕೆಲಸ ಮಾಡಿ ಎಲ್ಲ ಮೀಕಿ ಬಂದು ಕೇಳ್ರಿ. ಇಲ್ಲಿ ಏನು ನಾವು ಕೆಲಸ ಸಾಲಿ ಬಿಟ್ಬಿಟ್ಟು ಬಂದು ಗಾಣಿಗೆ ಕೇಳ್ರಿ. ನನಗೆ ವಿಡಿಯೋ ನೀವು ನನ್ನ ಮೇಲೆ ವಿಶ್ವಾಸ ಇತ್ತಂದ್ರೆ ಒಂದು ವಿಡಿಯೋ ಕಳಿಸ್ರಿ ಇಲ್ಲಿಗೆ, ನನ್ನ ಮೊಬೈಲ್ ಕಳಿಸ್ರಿ. ನಾನು ಅದನ್ನು ತೊಗೊಂಡು ಹೋಗಿ ಒಂದು ಎನ್ಕ್ವೈರಿ ಟೀಮ್ ಮಾಡಕ್ಕೆ ಹೇಳ್ತೀನಿ. ಹೇಳಿ ಒಂದು ಎನ್ಕ್ವೈರಿ ಮಾಡಿಕೊಂಡು 2 ರಿಂದ 3 ದಿನದೊಳಗೆ ನಿಮಗೆ ಯಾವ ಬೇಡಿಕೆಗಳದಾವೆ ಎಲ್ಲನೂ ಸಮಸ್ಯೆನ ಬಗೆಹರಿಸೋಣ. ಒಂದು ಆಯ್ತು ರೀ, ಇಷ್ಟು ಕೆಲಸ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ನಮ್ಮ ಮ್ಯಾಗ ಭರವಸೆ ಇಡ್ರಿ. ಹಾಂ, ಸುಮ್ಮನೆ ನಾವು ಮಾತಾಡಿ ಹೋಗೋದಿಲ್ಲ, ಕೆಲಸ ಮಾಡಿಕೊಡ್ತೀನಿ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಹಾಂ, ಯಾರು ತಪ್ಪೈತಿ ಯಾರ್ದಿಲ್ಲ ಗೊತ್ತಾಗುತ್ತೆ. ಆವಾಗ ನಾವು ಎನ್ಕ್ವೈರಿ ಬಂದಾಗ ನಮ್ಮ ಜೊತೆ ನೀವು ಒಂದು ದಿವಸ ಸಹಕಾರ ಮಾಡಿ ಸಾಕು, ಎಲ್ಲೆಲ್ಲಿ ಏನು ತೋರಿಸಿದ್ರೆ ಸಾಕು. ಅಲ್ರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ PDO ಸರ್ ಕಡೆ ಕೇಳಿಬಿಟ್ರಲ್ಲ, ನೇರವಾಗಿ ಇಲ್ಲಿ ಕೂತಾದೀವ. ಇಲ್ಲ, ಈಗ ಏನಾಗುತ್ತೆ ಗೊತ್ತಲ್ರಿ, ಒಂದು ನಿಮಿಷ ಅಲ್ಲಲ್ರಿ, ಒಂದು ನಿಮಿಷ ನೀವು ಹೇಳಿದ್ದು ಅವ್ರು ಹೇಳಿದ್ದು ಸುಳ್ಳಾಗ್ಬೋದು. ಬಟ್ ಒಂದು ಕೇಳಕತ್ತೀನಿ, ನಿಮ್ಮ ಮಾತು ಹೇಳಕತ್ತೀನಿ. ಸ್ಪಾಟ್ನಾಗ ಹೋದ ತಕ್ಷಣ ಕಾಮಗಾರಿ ಅದಾವಿಲ್ಲ, ಇವ್ರೇನು ಸಮಸ್ಯೆ ಮಾಡ್ಯಾರ, ಆಧಾರಗಳು ಅದಾವಲ್ರಿ, ಅವನಾರ ಕೇಳ್ರಿ. ನಮ್ಮ ಮುಂದೆ ಸಹಿ ಮಾಡ್ಸೋದಿರಿ ನೋಡ್ರಿ, ಸಹಿ ಮಾಡ್ಸಿ ಸಾಹೇಬ್ರೆ ಮಾಡ್ಯಾರ ಅವ್ರು ಮಾಡಿದಾರೆ. 3 ತಿಂಗಳಾಯ್ತು ಅವ್ರು ಮಾಡಿ. ಒಂದು ನಿಮಿಷ ಕಳ್ಳಿಯವ್ರ, ಇವ್ರಿಗೆ ತಂದು ಈಗ ಅತಿ ಶೀಘ್ರವಾಗಿ ಬಗೆಹರಿಸ್ತಕ್ಕಂಥ ಸಮಸ್ಯೆ ಅಂದ್ರೆ ಈ ಸ್ವತ್ತು ಮಾಡಿಕೊಡ್ಬೇಕು. ಒಂದು ನೋಡಿ ಸರ್, ಹಾಂ ರೀ, ಅದು ದಯವಿಟ್ಟು ನೀವು ಹೇಳಿ ಅವ್ರು ನೀವು ಯಾವಾಗ ಮಾಡಿಕೊಡ್ತಾರೆ ನೀವೇ ಹೇಳಿ. ಅಲ್ಲಿ ಬರ್ರಿ ಹಳ್ಳಿ ಬಿದ್ದಿಲ್ಲ, ನಂದಾಯ್ತು ತಂಬು. ಈಗ ಹೊಸ ಅರ್ಜಿ ಬಂದುಗಳೇ ನಂದಾಗ ಇಲ್ಲಿದ್ದ ಒಂದು 5 ತಿಂಗಳಾಗೈತಿ. ಈಗ ಯಾವ ಬಗಸ್ಸು ಯಾವ ಇವು ಬರ್ತಾರೆ, ಸಮಸ್ಯೆ ಭಾಳ ಅದಾವೆ.
ಈಗ ಇಲ್ಲೇ ಸಾಹೇಬ್ರು ನೀವು ಫಸ್ಟ್ ನೀವು ಬಂದಾಗ ನೀವು ಫೋನ್ ಹಚ್ಚಿ ಹೇಳಿದ್ದೇನೆ ಹೋದತ್ತಾನೆ ಸಾಹೇಬ್ರು ಪಂಚಾಯತ್ ಸರಿ ಇಲ್ಲ ಸ್ವಲ್ಪ ನೋಡಿ ಇದು ಮಾಡ್ತೀನಿ ಹೇಳಿದ್ದೇನೆ ಅರ್ಜಿನೂ ಕೊಟ್ಟೆ ನಿಮ್ಗೆ ಸರ್ ಈಗ ಯಾವ ಬಗ್ಗೆ ಸರ್ ಫಾಸ್ಟ್ ಈಗ ನೋಡ್ರಿ 100 ಕೆಲಸ ಅದಾವ ಈಗ ನಮ್ಮ 100 ಕೆಲಸ ಅದಾವ ನಿಮ್ಮ 100 ಕೆಲಸ ಅದಾವ ಎಲ್ಲ ಕಡೆ ಹೋಗ್ಬೇಕು ಬರ್ಬೇಕು ಈಗ ನೀವು ಈ ಸ್ವತ್ತದ ಯಾವ ಬಗ್ಗೆ ಹರಿಸ್ತೀರಿ ಅಲ್ಲ ಒಂದ್ ನಿಮಿಷ ಪಾಸ್ ಆಗಿ ನಮ್ದಾಗಿನ ಬರ್ಬೋದು ಹಂಗಾರೆ ಈಗ ಮೊನ್ನೆ 4-5 ಅರ್ಜಿ ಮಾಡ್ಕೊಟ್ರೆ ಏನ್ ಮಾಡಿ ಸರ್ ಸರ್ ಈಗ ನಾವು ಅರ್ಜಿ ಕೊಟ್ಟಿದ್ದೀವಿ ಇವತ್ತರ ಹೋದನ್ರಿ ಅಲ್ಲ ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಸರಿ ನೋಡ್ರಿ ಅವ್ರ ಬಾಯಿಲೇನೆ ಕೇಳ್ತಾರ ಸರಿ ನಾವು ಅರ್ಜಿ ಕೊಟ್ಟಿಲ್ರಿ ಒಂದ್ ನಿಮಿಷ ಯಾಕೆ ಮಾಡಿದ್ರಿ ನೀವು ಅರ್ಜಿ ಪಟ ಪಟ ಈಗ ಮುಗಿಸ್ಬಿಡಮ್ಮ ನೀವು 2 ದಿನ ಸ್ಕೂಟಿ ಮಾಡಿ 2 ದಿನ ಮಾಡ್ಕೊಡ್ತೀವಿ ಹೇಳ್ಬೋದು ನೀವು ಈಗ ಅದಕ್ಕೆ ಡಾಕ್ಯುಮೆಂಟ್ರಿ ಏನ್ ಸಮಸ್ಯೆ ಐತಿ ಮಾಡ್ತೀರಿ 2 ದಿನ ಮಾಡ್ತೀರಿ ಅದು ಒಂದೇ ಈಗ ಸಮಸ್ಯೆ ಮೇಜರ್ ಐತಿ ಉಳ್ಕಾದ ಎನ್ಕ್ವೈರಿ ಮಾಡೋದು ಒಂದು 80 ಬಂದಾವು 10 ಒಂದ್ ಕೆಲಸ ಮನೆಗೆ ಹೋಗ್ಬೇಕು ವಿಸಿಟ್ ಮಾಡಿ ಒಂದ್ ಕೆಲಸ ಮಾಡಿ ನೀವು 15 ದಿವಸ ಟೈಮ್ ತೋರಿ ನೀವು ದಿನಕ್ಕೆ 10 ಅಂದ್ರೆ 8 ದಿವಸ ಆಯ್ತು ಬೇಡ 15 ದಿವಸ ಟೈಮ್ ತೋರಿ 15 ದಿವಸ ಮಾಡಿಕೊಡ್ತೀರಿ ಸರ್ ಮಾಡಿಕೊಡ್ತಾರೆ ಅದು ಬಿಟ್ಬಿಡ್ರಿ ಅದು ಮಾತಾಡ್ಕೊಬಿಟ್ರೆ ಹೊಳ್ಳಿ ಈಗ ಕಾಮಗಾರಿದು ಏನೈತಿ ಸಮಸ್ಯೆಗಳು ಎನ್ಕ್ವೈರಿ ಟೀಮ್ ಶುಕ್ರವಾರ ದಿವಸ ರೆಡಿ ಮಾಡಿ ನಿಮ್ದು 2-3 ದಿವಸ ಒಳಗೆ ಎಲ್ಲಾನು ಎನ್ಕ್ವೈರಿ ಮಾಡಿಕೊಂಡು ನಿಮ್ಗೆ ಒಂದು ಕಾಪಿ ನಿಮಗೂ ಹಾಕ್ತೀವಿ ನಾವು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲೆಲ್ಲಿ ಏನೇನು ಆಗೈತಿ ಏನಿಲ್ಲ ರಿಪೋರ್ಟ್ ಹಾಕ್ತೈತಿ ಅದಾಯ್ತಾ ಮತ್ತೇನು ಮಾಡ್ಬೇಕು ಸಿಬ್ಬಂದಿ ಮೇಲೆ ಏನು ನೀವು ವಿಡಿಯೋ ಕಳಿಸಿರಲ್ಲ ಅದನ್ನು ತೊಗೊಂಡು ನಾವೇ ರೈಟ್ ಮಾಡಿ CO ಸರಿ ಕೊಟ್ಟು ಅದ್ರದ್ದು ಏನು ಅವ್ರನ್ನ ಏನು ಆ್ಯಕ್ಷನ್ ಆಗಬೇಕು ಅದು ಮಾಡಿಸ್ತೀವಿ ನಿಮಗೆ ಮಾಡಕ್ ಹೋಗೋದಿಲ್ಲ ನೋಡ್ರಿ ಸರ್ ಇದಕ್ಕೆ ಶಿಸ್ತು ಪ್ರಾಧಿಕಾರ ಸಾಹೇಬ್ರದಾರಲ್ಲ ನಾವು ಅವ್ರ ಮೇಲೆ ರಿಪೋರ್ಟ್ ಮಾಡ್ತೀವಿ ತಾಲೂಕ್ ಪಂಚಾಯತಿಂದ ರಿಪೋರ್ಟ್ 100% ಮಾಡ್ತೀವಿ ರಿಪೋರ್ಟ್ ಬೇಡ್ರಿ ಅವ್ರಿಗೆ ಮನೆ ಇದು ಕೊಟ್ಟು ಬಿಡ್ರಿ ಇಂಟಿಮೇಷನ್ ಕೊಟ್ಟು ಬಾ ಅಂತ ಹೇಳ್ಬಿಡ್ರಿ ಸ್ಥಳಕ್ಕೆ ಬರಲಿ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೆಲಸ ಈ ಸದ್ಯ ಸೆಕ್ರೆಟರಿ ಟೇಬಲ್ನಾಗ ಸ್ವಲ್ಪ ಭಾಳ ಕೆಲಸ ಅದ ಇವತ್ತು ಏನ್ರಿ ಅವ್ರ ಸಾಹೇಬ್ರು ಏನದ ನನಗೆ ಫೋನ್ ಮಾಡಿ ಹೇಳಿದ್ರು ಆಯ್ತಪ್ಪ ಹೋಗಿ ಬಾ ಅಂತೇಳಿ ಬಂದೀನಿ ನಿಮಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಗೆ 100% ನಿಮಗೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ನನ್ನ ಮಾತು ಕೇಳಿ ಹಾಂ ಇದು ಆಲಿಲ್ಲ ಅಂದ್ರೆ ಇದು ಆಲಿಕ್ಕೆ ನಾನು ಬೇರೆ ನಾನು ಬೇರೆ ಮಾತಾಡ್ತೀನಿ ಆಯ್ತಾ ಅಂದ್ರೆ ಸರ್ ಇದು ಆಶ್ವಾಸನೆ ಕೊಟ್ಟಾರ 3 ತಿಂಗಳು ಇದು ಆಶ್ವಾಸನೆ ಕೊಡ್ಬೇಡ್ರಿ ಒಬ್ಬ ಅಧಿಕಾರಿ ಈಗ ನೋಡಿ ತಾಲೂಕ್ ಪಂಚಾಯತಿಂದ ಬಂದೀವಿ ನನಗೂ ಗೊತ್ತೈತೆ ಸರ್ ನಾವು ವಿದ್ಯಾರ್ಥಿ ಜೀವನ ಕಳೆದು ಬಂದೀವಿ ಸೊಸೈಟಿ ಏನೇನು ತೊಂದರೆ ಎಲ್ಲಾನು ಸಮಸ್ಯೆ ಯಾವ ಕೆಲಸಗಳಿಲ್ಲ ಸರ್ ಈಗಾಗಲೇ ನಾವು ಟ್ಯಾಕ್ಸ್ ಕಲೆಕ್ಟ್ ಕಟ್ಕೋತೀವಿ ಊರಾನ್ ಕೆಲಸ ಆಗೋ ಮಟ್ಟ ಟ್ಯಾಕ್ಸ್ ಕಟ್ಟಬೇಡತ್ತೆ ದಂಡನ ಓಡಿಸ್ತೀವಿ ನಾವು ಅಲ್ಲ ನೀವಲ್ಲ ನೀವು ಅಧಿಕಾರಿಗಳು ನಿಮ್ಮ ಕೆಲಸ ಮಾಡ್ರಿ ನಿಮ್ಗೆ ಮಾಡಕ್ ಬೇಡ ಅನ್ನಂಗಿಲ್ಲ ನೀವು ಟ್ಯಾಕ್ಸ್ ಕಟ್ಕೊಳ್ಳೋದು ಏನೈತಿ ಅವ್ ಸಿಕ್ಕಂದ್ರ ಕಳಿಸ್ತೀರಿ ಟ್ಯಾಕ್ಸ್ ಕಟ್ ಅಂತೀವಿ ಕೆಲಸ ಇಲ್ಲ ಯಾಕೆ ಟ್ಯಾಕ್ಸ್ ನಿಮ್ ತಲೆಯಾಗದ ಹೆಂಗೈತಿ ಏನ್ ರೊಕ್ಕ ತಗೊಂಡ್ ಸರಿ ಅಲ್ಲ ನೋಡಿ ಸರ್ ಇಮಿಡಿಯೇಟ್ ಆಗಿ ಇವತ್ತೇ ರಿಪೋರ್ಟ್ ಮಾಡಿ ಇವತ್ತೇ CO ಸಾಹೇಬ್ರಿಗೆ ನಾವು ಹೊಂಟಿವಿ ಜಿಲ್ಲಾ ಪಂಚಾಯತ್ ನಿಮಗೆ ಪುರಾವೆ ಕೊಟ್ಟಿಲ್ಲ ನಾವು ದೊಡ್ಡ ಪುರಾವೆ ಕೊಟ್ಟಿವ ಸರ್ ಏನು ಕ್ರಮ ಕೈಗೊಳ್ಳ ಅಂದ್ರೆ ಸರ್ ನಿಮ್ ಜವಾಬ್ದಾರಿ ಸರ್ ಒಂದ್ ಮಾತು ಹೇಳ್ರಿ ಸಾಮಾನ್ಯ ಹೇಳ್ರಿ ಸರ್ ಒಂದ್ ಸ್ವಲ್ಪ 2 ದಿನ ನಮಗೆ ವೇಟ್ ಮಾಡಿದ್ರೆ ಕೆಲಸ ಮಾಡಿ ಅವ್ರು ಸುಮ್ ಕೂತ್ರೆ ಏನು ಅಲ್ಲ ಸರ್ ಸುಮ್ ಕುಂದ್ರಲ್ರಿ ನಾವು ವಿಡಿಯೋ ಪ್ರೂಫ್ ಎಲ್ಲ ಕೊಟ್ಟಿವ್ರಿ ಇಷ್ಟೆಲ್ಲ ಕೊಟ್ಟರು ಸುಮ್ ಕೂತ್ರೆ ಸುಮ್ ಕುಂದ್ರದಿಲ್ಲ ಹಂಗೆ ಸುಮ್ ಕುಂದ್ರ ಇವತ್ತೇ ನಾನು ಇದ್ರ ಮ್ಯಾಗ ರಿಪೋರ್ಟ್ ಮಾಡಿಸಿ ತಾಲೂಕ್ ಪಂಚಾಯತಿಗೆ ಹೋಗಿ ರಿಪೋರ್ಟ್ ಮಾಡಿಸಿ ಇವತ್ತೇ ವರದಿ ಸಲ್ಲಿಸಿ ಸಾಹೇಬ್ರಿಗೆ ಖುದ್ದಾಗಿ ಭೇಟಿಯಾಗಿ ಈಗ ಅನ್ಯಾಯ ಆಗೈತೆ ಸರ್ ಅಂತ ಹೇಳ್ತೀನಿ ಬೆಳಿಗ್ಗೆ ಸಂತಿದೇನು ಅದು ಟೆಂಡರ್ ಮತ್ತೆ ಯಾಕೆ ಪಟ್ಟಿ ಹಾಕ್ತೀರಿ ನೀವು ಯಾಕೆ ಸರ್ ದಿನ ಬಂದು ಸಂತೆ ರೊಕ್ಕ ತಗೋತಾರೆ ಸರ್ ಪಂಚಾಯತಿಗಿಲ್ಲ ಎಲ್ಲಿ ಇಲ್ಲ ಟೆಂಡರ್ ಆಗಿದೆ ಹೆಂಗ್ ತಗೋತಾರೆ ರೊಕ್ಕ ನೋಡ್ರಿ ಹಳ್ಳಿಯವ್ರು ಒಂದ್ ನಿಮಿಷ ಕೇಳ್ರಿ ಒಂದು ಅವ್ರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡ್ರಿ ಏನ್ ಪ್ರೊಸೀಜರ್ ಪ್ರಕಾರ ಏನ್ ಟೆಂಡರ್ ಮಾಡ್ಬೇಕಲ್ಲ ಟೆಂಡರ್ ಮಾಡಿ ಒಂದ್ ನಿಮಿಷ ಈಗ ಎತ್ತಕ್ ಹೋಗ್ಬೇಡ್ರಿ
ಬಿಲ್ ಕಲೆಕ್ಟರ್ ಯಾರು? ಬಿಲ್ ಕಟ್ಟಿರ್ತಂಗಿಲ್ಲ ಯಾರು ಮಾಡಿದ್ರೆ ಅವ್ನು ಹೇಳಿ ನಮ್ನ ಎತ್ಬೇಡ ಅಂತೇಳಿ. ಮತ್ತೆ ನಿಮ್ಮ ಮಾತಾ ಪಾಲನೆ ಮಾಡಂಗಿಲ್ಲ ನಾವು ನಿಮ್ದು ಎಂತ ಅಧಿಕಾರ ಮತ್ತೆ ನಿಮ್ಮ ಕೈ ಪಂಚಾಯತಿ ಬರಂಗಿಲ್ಲ. ಒಂದ್ ನಿಮಿಷ ನಾವು ಟೆಂಡರ್ ಮಾಡುತ್ತಾನ ನೀವು ಯಾವುದು ಕರ ವಸೂಲಿ ಮಾಡಕ್ ಹೋಗ್ಬೇಡ್ರಿ, ಕೊಡ್ಬೇಡ್ರಿ ಅಂತ ಜನರಿಗೆ ನೀವು ಒಂದು ಬೈಕ್ನ ಒದ್ಬಿಡ್ರಿ. ನಮ್ದೇನು ಅದು ಗೌರ್ಮೆಂಟ್ ಫೀ ಏನೈತಿ ಈಗ? ಗೌರ್ಮೆಂಟ್ ಫೀ ಏನೈತಪ್ಪ? ನಿಮ್ದಲ್ಲ ಹೇಳುದು ನಿಮ್ ಸಿಬ್ಬಂದಿ ಮಾತಾಡ್ತಾನ. ನಿಮ್ಗೆ ಒಬ್ಬನ್ ಮಾತಾಡಿ ಅದನ್ನ ಕೊಡೋರು ಏನಂತಾರಲ್ಲ 200 ರೂಪಾಯಿ ತಗೊಂಡ್ ಕೊಟ್ಟಿರ್ತಾರ ಅಷ್ಟೇ. ಅಲ್ರಿ ಇವ್ ಕುಮ್ಮಕ್ಕಿಲ್ದ ಮಾಡ್ತಾರ. ನಾನ್ ನಿಮ್ಗ ಮಾತಾಡ್ಬೇಕಿಲ್ಲ. ಈ ಪಂಚಾಯತಿ ನೀವ ಜವಾಬ್ದಾರಿ, ಇನ್ನೊಬ್ಬಗೆ ಯಾಕೆ ಮಾತಾಡೋದು ನಾವು? ಆಯ್ತು ಬಿಡಪ್ಪ, ಆಯ್ತು ಬಿಡ. ಇತ್ಲಾಗ ನಿಮ್ದು ಪಾಲ್ ಐತೆ ಅಂತೀವಿ ನಾವು. ಬಿಡ್ರಿ ಹಳೆಯವ್ರ ಏನ್ ನೋಡ್ರಿ, ಅದ್ರ ಜವಾಬ್ದಾರಿ ನೀನಪ್ಪ. ಯಾರ ಕೈ ಕೊಡು ಅದು ಬಂದ್ ಕೂಡಲೇ ನೀವೇ ಅವ್ರಿಗೆ ಯಾರು ಬರ್ತಾರಲ್ಲ ಅವ್ರು ಕೊಟ್ಬಿಡ್ರಿ. ಯಾರ ಕೈ ಕೊಡಕ್ ಹೋಗ್ಬೇಡ್ರಿ. ನೀವು ಜನರಿಗೆ ಹೇಳ್ಬಿಟ್ರಿ. ಒಂದ್ ಮಿತ್ ಈಗ ಒಂದು ಕೈ ಒಂದ್ ಮಾತು ಕೇಳ್ತಿರ್ಲ, ನನ್ನ ಮಾತು ಕೇಳ್ತಿರ್ಲಿಲ್ಲ. ನಮ್ಮ ಮ್ಯಾಗ ವಿಶ್ವಾಸ ಇದ್ರೆ ನಾವು ಇಲ್ಲಿ ತಾನೆ ಎದಕ್ ಬಂದೀವಿ ಹೇಳಿ? ನಿಮ್ಮ ಒಂದು ಫೋನ್ ಬರೋಣ, ನಾವು ಇಮಿಡಿಯೇಟ್ ಆಗಿ ಬಂದೀವಿ. ನಮ್ಮ ಅಮದಾಪುರ್ನಾಗ ಇದ್ದೆ, ಇಮಿಡಿಯೇಟ್ ನಾವು ಶಿವತಕ್ಕೆ ಹೋಗಿವ್ರಿ ಸರ್. ನಾವು ಅಲ್ಲಿ ಹೋದ್ರೆ ಕೆಲಸ ಆಗಿಲ್ರಿ, ನೀವು ಬಂದಿರಿ. ನಾವು ಅಲ್ಲಿ ಹೋಗಿವ್ರಿ, ಕೇಳ್ರಿ. ನಿಮ್ದು ಮಾಡಿ ಕೊಡ್ತೀವಪ್ಪ ಕೆಲಸ ಅಂತ ಹೇಳಾಕತ್ತೀನಿ. ಮತ್ತೆ ಇದನ್ನ ಬಿಟ್ಟು ನಾ ಏನ್ ಮಾಡ್ತೀನಿ? ಈ ಪ್ರತಿಯೊಂದು ಕೆಲಸ ಮಾಡೋ ನಾವು ಧರಣಿ ಕುತ್ತ ಕೆಲಸ ಮಾಡ್ಕೋಬೇಕು. ಬೇಡ ಬೇಡ ಬೇಡ, ನೀವು ಹೇಳೋ ಪ್ರಕಾರ ಧರಣಿ ಕೊಟ್ಟಿವು ನಿಮ್ ಮಾಡಿ ಕೊಡ್ತೀರ ಅಂತೀರಿ. ನಿಮ್ದಲ್ರಿ, ನಿಮ್ದಲ್ಲ, ಇಲ್ಲಿ ಕೂತೋರ್ದಲ್ಲ. ಈಗ ಸಾರ್ವಜನಿಕ ಇಮಿಡಿಯೇಟ್ ಇವ್ರ ಮ್ಯಾಗ ಆಕ್ಷನ್ ಮಾಡ್ರಿ, ಎದ್ದು ಹೋಗ್ರಿ. ನಿಮ್ಗೆ ಹೌದು ಅಂತೀವಿ ನಾವು. ಅದನ್ನ ಬಿಟ್ಟು ಕೇಸಿ ನಾವು ಮಾಡ್ತೀವಿ, ಅಲ್ರಿ ಅದ ಕೇಳ್ರಿ. ನಿಮ್ಮ ಸಿಬ್ಬಂದಿ ಮ್ಯಾಗ ಏನೈತಲ್ಲ ಇವತ್ತೇ ವರದಿ ಮಾಡ್ತೀವಿ. ಅದಕ್ಕೆ ಶಿಸ್ತು ಪ್ರಾಧಿಕಾರ ನಾವಿರಲ್ಲ. ವರದಿ ಮಾಡೋದು ಅಷ್ಟೇ ನಮ್ಮ ಕಡೆ ಇರ್ತೈತಿ. ವರದಿ ಮಾಡ್ತೀವಿ, ಅದನ್ನ ಇಮಿಡಿಯೇಟ್ ಆಗಿ ನಾಳೆನೇ ಅದು ಯಾರದಾರ ಅದಕ್ಕೆ ಸಂಬಂಧಪಟ್ಟವ್ರು ಯಾರದಲ್ಲ ಅವ್ರ ಮ್ಯಾಗ ಆಕ್ಷನ್ ಮಾಡ್ತಾರೆ. ಯಾರದಾರ ಎಲ್ಲಾರದು ಆಗ್ಬೇಕ್ರಿ. ಮತ್ತೆ ಒಬ್ರದ್ದು ಬಿಟ್ಟು ಒಬ್ರದ್ದು ಒಂದ್ ನಿಮಿಷ ತಿಂದ್ರು ಹಂಗ ಮಾತಾಡಕ್ ಬರುದಿಲ್ಲ. ಸರ್ಕಾರಿ ಪ್ರೊಸೀಜರ್ ಇರ್ತೈತಿ. ಒಮ್ಮದೊಮ್ಮೆ ನೀನು ನೋಡು, ಈಗ ಇವರು ಪ್ರೂಫ್ ಕೊಟ್ಟಾರ, ನಾವು ವರದಿ ಮಾಡಿದ್ದೀನಿ, ಸಾಹೇಬ್ರು ಇದ್ರ ಮ್ಯಾಗ ಆಕ್ಷನ್ ತೊಗೊಂಡೇ ತೋತಾರ. 100% ತೊಗೊಂಡೇ ತೋತಾರ. 100ಕ್ಕೆ 100 ನಾವು ಅದಕ್ಕೆ ಕೊಡ್ತೀನಿ ಸರ್. ತಗೊಳ್ಳಿಲ್ಲ ಅಂದ್ರೆ ಈ ಹೋರಾಟ ಐತಲ್ರಿ, ಇಲ್ಲಿಗೆ ನಿಲ್ಲಂಗಿಲ್ರಿ, ಇದು ಮುಂದಿನ ಹಂತಕ್ಕೆ ಹೋಗ್ತಾರೆ ಸರ್. 100ಕ್ಕೆ 100 ನಾನೇ ಹೇಳ್ತಾ ಆಯ್ತಾ? ಅದಕ್ಕೊಂದು ಮನವಿ ರೆಡಿ ಮಾಡಿ ಬಡ ಬದಿ ಸರ್ ಸಮ್ಮುಖದಾಗ ಕೊಡುನು. ಏಸ್ನ ಟೈಮ್ ಈಗ ಒಂದ್ ನಿಮಿಷ ಕೇಳಿ. ನಮಗೂ ಪ್ರೂಫ್ ಉಳಿತದೆ. ನೀವು ಒಂದು ಮನವಿ ಕೊಡ್ತೀರ, ಇಮಿಡಿಯೇಟ್ ಆಗಿ ಕೊಡ್ರಿ. ನಾನು ನಿಮ್ಗೆ ಹೇಳ್ತೀನಿ, ಹಳೆಯವ್ರೆ ಅವ್ರು ಹೇಳಿ ಈ ಸಿಬ್ಬಂದಿ ವಿಚಾರದೊಳಗೆ 2 ದಿನದೊಳಗೆ ತೀರ್ಮಾನ ಮಾಡೋದು ಅಷ್ಟೇ. ಅದನ್ನ ರಿಪೋರ್ಟ್ನಾಗ ಇಮಿಡಿಯೇಟ್ ಆಗಿ ಸದ್ದ ನೀವು ಬರ್ತಿರಲ್ಲ, ಈಗ ಮೀಟಿಂಗ್ ಐತಲ್ಲ, 2 ಗಂಟೆ ಬರಾಗ ನೀವು ಸಿಬ್ಬಂದಿ ಏನೇನು ಹಗರಣ ಮಾಡ್ಯಾರ, ಅವ್ರು ಏನೇನು ಮಾಡ್ಯಾರಲ್ಲ, ಈ ಸದ್ ಕುಡಿದು ಏನು ದಾರುದು ಗ್ರಾಮ ಪಂಚಾಯತ್ ಅದು ರಿಪೋರ್ಟ್ ತೊಗೊಂಡೇ ಬರಬೇಕು. ನಾ ತಾಲೂಕ್ ಪಂಚಾಯತಿ ಈ ಸದ್ಯ ನಿಮ್ದು ಉಲ್ಲೇಖ ಹಾಕೊಂಡು ಕೇಳಪ್ಪ. ಸುಮ್ಮನೆ ಮಾತಾಡ್ತಿರ್ಲ, 4 ಮಂದಿ ಬರೋಣ ಮಾತಾಡ್ತೀನಿ. 8 ದಿವಸ ಏನು ಮಾಡಾಕತ್ತಿದ್ರಿ? ಸುಮ್ಮನೆ ಕುಂದ್ರಿ, ಸ್ವಲ್ಪ ಮಾತಾಡೋದು ಬರ್ತಾ ಮಾಡ್ಕೋರಿ. ನೀವು ಇಮಿಡಿಯೇಟ್ ಆಗಿ ಇವತ್ತೇ ಈ ಸದ್ಯ ಆ ಸಿಬ್ಬಂದಿ ಮ್ಯಾಗ ರಿಪೋರ್ಟ್ ತೊಗೊಂಡು ತಾಲೂಕ್ ಪಂಚಾಯತ್ ಕೊಡ್ರಿ. ಆ ಉಲ್ಲೇಖ ಹಾಕೊಂಡು ನಾವು ಜಿಲ್ಲಾ ಪಂಚಾಯತ್ ಕೊಟ್ಟು ಇವತ್ತು CO ಸಾಹೇಬ್ರಿಗೆ ಭೇಟಿಯಾಗಿ ಸರ್ ಹಿಂಗೆ ಸಮಸ್ಯೆ ಐತಿ, ಜನ ಸ್ಟ್ರೈಕ್ ಕೊಟ್ಟೈತಿ, ಅವ್ರು ನಾವು ಹೇಳಿಂದ ಹೋಗ್ಯಾರ, ಅವ್ರು ನಾವು ನ್ಯಾಯ ಒದಗಿಸ್ಬೇಕಾಗೈತೆ ಅಂತ ಹೇಳಿ ಅದನ್ನೇನು ಮಾಡಿಸೋ ಕೆಲಸ ಆಯ್ತಾ. ಆಮೇಲೆ ಈ ಸೊತ್ತದ್ದು ನೀವು 15 ದಿವಸ ಟೈಮ್ ತೊಗೊಂಡು ಕೆಲಸ ಮಾಡಿ. ಉಳ್ಕಾದ ಕಾಮಗಾರಿ ಶುಕ್ರವಾರ ದಿವಸ ನಾವು ಒಂದು ಟೀಮ್ ರೆಡಿ ಮಾಡಿ, ಅವ್ರು ನಾನೇ ಬರಲಿ ಅಥವಾ ಮತ್ತೊಬ್ರು ಯಾರು ರೆಡಿ ಮಾಡ್ತಾರೆ ಮಾಡಿ ಎನ್ಕ್ವೈರಿ ರಿಪೋರ್ಟ್ ನಿಮ್ಗೆ ಕೊಟ್ಟು ಅವ್ರ ಮ್ಯಾಗ ಏನು ಆಗ್ಬೇಕಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀವಿ. 3 ಹಳ್ಳಿ ಒಳಗೆ ಅಡ್ಡಾಡ್ಬೇಕು. 100% ಸರಿ ಆಗ್ತದೆ. ಒಂದು ನಾ ಹೇಳ್ತೀನಿ, ಮತ್ತೆ ಅವು ಚೆಕ್ ಕೊಟ್ಟರೆ ನೀವು ವಿದ್ಯಾರ್ಥಿಗಳಿಗೆ ನೀವು ಕೊಟ್ಟರೆ ಅವರು ವಿದ್ಯಾರ್ಥಿಗಳು ನಿಮಗೇನು ಆಧಾರ ಕೊಟ್ಟಾರೆ ಅವರು ವಿದ್ಯಾರ್ಥಿಗಳತ್ತ? ನೀವು ಡಾಕ್ಯುಮೆಂಟ್ ತರಿಸ್ರಿ, ಡಾಕ್ಯುಮೆಂಟ್ ತರಿಸ್ರಿ ಸರ್. ನೀವು ಮಾತಾಡ್ಬೇಡ್ರಿ ಒಂದು 2 ಮಿನಿಟ್. ಆ ಡಾಕ್ಯುಮೆಂಟ್ ತರಿಸ್ರಿ ಏನು ಕೊಟ್ಟಾರ
ನೀವು ಏನಾದ್ರು ಇಲ್ಲ, ಅದು ಎನ್ಕ್ವೈರಿ ಮಾಡೋಣ. ಅದು ಎನ್ಕ್ವೈರಿ ಬೇಡ್ರಿ, ಇವ್ರ ಕೈಯಾಗ ಒಂದು ನಿಮಿಷ ಕೇಳಿ. ಇದು ನಾಲ್ಕನೇ ನಿಮ್ಗೆ ಎಂಟನೇ ಹೇಳ್ತೀನಿ, ತಿಂಗಳ ಈ ಕೊಟ್ಟಿದ್ದಿಲ್ಲ ಮಾನ್ಯ. 22% ಏನು ನಿಮ್ಗೆ ಟ್ಯಾಕ್ಸ್ ಒಳಗೆ ಇವ್ರು ಕೊಡ್ಬೇಕಂತ ಐತಲ್ಲ, ಅದು ಎಲ್ಲಿ ಕೇಳಿ 40% ಸಿಬ್ಬಂದಿ ಪಗಾರ ತೆಗೆದು ಉಳ್ಕಾದ ಏನು ಕೊಡ್ಬೇಕಂತ ಐತಲ್ಲ, ನೀವು ವಿದ್ಯಾರ್ಥಿಗಳಿಗೆ ಅವರು SC/ST ಕಾರ್ಪೊರೇಷನ್ದೊಳಗೆ ನಮ್ಮ ಸೋಷಿಯಲ್ ವೆಲ್ಫೇರ್ ಒಳಗೆ ಅಮೌಂಟ್ ತೊಗೋತಾರ. ಅದು ಡೆವಲಪ್ಮೆಂಟಿಗೆ ಯೂಸ್ ಮಾಡ್ರಿ, ನೀವು ಅರ್ಥ ಮಾಡ್ಕೊರಿ ಸ್ವಲ್ಪ. ಇವರ ಬಂದು ಕೇಳ್ತಾರೆ ಕೊಟ್ಟಿಲ್ಲ ನೀವು, ಅವ ಸ್ಟೂಡೆಂಟ್ ಅದನ್ನ ಕೊಟ್ಟಿದ್ದು ನಾವು ಒಳ್ಳೇದ. ಅವು ಉಳ್ದವ್ರು ಏನು ನಿಮ್ಗೆ ದಾಖಲಾತಿ ಕೊಟ್ಟು ಈಗ ಇವರು ಅಲ್ಲಿ ಇವರೇ ಸೋಷಿಯಲ್ ವೆಲ್ಫೇರ್ನ ತೊಗೊಂಡಾರ ನೋಡ್ರಿ. ಹಂಗೆ ನೀವು ಅಲ್ಲೊಂದು ಎಷ್ಟು ಸಿಗ್ತೈತಿ ವರ್ಷ ಆ ರೊಕ್ಕ ಸ್ಟೂಡೆಂಟ್ ಇಲ್ದಾಗ ಕೊಟ್ಟಾರ ರೊಕ್ಕ ತಿಂದಾರ ಇವ್ರು. ನೋಡ್ರಿ ಸರ್, ನಾವು ಹಂಗಾದ್ರೆ ನೀವು ನನಗೆ ದಾಖಲಾತಿ ತಂದು ಕೊಡ್ರಿ, ಏನ್ ಕೊಟ್ಟಾರ ನಿಮ್ಗೆ ರೊಕ್ಕ ಕೊಡಾಕ ದಾಖಲಾತಿ ತಂದು ಕೊಡ್ರಿ. ಇದು ಸ್ಟೂಡೆಂಟ್ಗಳ ಏನ ಬೇಕು ಬೇಡ ನಿಮ್ಮ ಹೆಸರು ಹುಚ್ಚಪ್ಪ ಕೇಳ್ರಿ ಒಂದು ನಿಮಿಷ. ಹಂಗೆ ನಾವು ಅಲ್ರಿ ಕೊಟ್ಟೆ ಇಲ್ಲಿ ಇವಾಗ ಬೋಗಸ್ ರೊಕ್ಕ ಐತೆ ಆತದ ಇಲ್ಲಿ ಕೇಳ್ಕೇನ ನಾವು ನೋಡ್ರಿ ಅದು ಎನ್ಕ್ವೈರಿ ಮಾಡಿದ್ದ. ಈಗ ನಿಮ್ ಬಾಯಿ ಮುಂದೆ ಈಗ 10 ನಿಮಿಷನಾಗ ತಂದು ಕೊಡ್ಬೇಕಿಲ್ಲ, ಅದನ್ನ ಫೈಲ್ ಇರೋದು ಅದಕ್ಕೊಂದು ತರಿಸ್ರಿ. ಸರ್ ಏನಾಗೈತಿ ನಿಮ್ಗೆ ಹೇಳ, ನಾನು ಈ ಸಿಸ್ಟಮ್ ಪೂರ ಬದಲಾವಣೆ ಆಗಬೇಕು. ಇಲ್ಲಿ ಇವ್ ಬಿಲ್ ಕಲೆಕ್ಟರ್ ಎಲ್ಲಿ ನೋಡಿ ನೋಡ್ರಿ, ಒಂದು ಅದೊಂದು ಆಯ್ತಾ ನಿಮ್ಗೆ ಅದು ಮಾಡ್ಕೊಡ್ತೀವಿ ಕೇಳ್ರಿ. 15 ದಿನದೊಳಗೆ ನೀವು ಈ ಸ್ವತ್ತು ಬಗೆಹರಿಸಿರಿ ಒಂದು. ಆಮೇಲೆ ಆ ಸಿಬ್ಬಂದಿದು ಈ ಸದ್ಯನೇ ನೀವು 2 ಗಂಟೆ ಬರ್ತಿರಲ್ಲ ಮೀಟಿಂಗ್, ರಿಪೋರ್ಟ್ ರೆಡಿ ಮಾಡ್ಕೊಂಡು ತಾಲೂಕ್ ಪಂಚಾಯತ್ನಾಗ ಹೇಳಿರ್ತೀನಿ. ಆ ರಿಪೋರ್ಟ್ ತಗೊಂಡು ಜಿಲ್ಲಾ ಪಂಚಾಯತಿ CO ಸಾಹೇಬರಿಗೆ ಇವ್ರ ಮುಂದೆ ಹೇಳಿ ಏನ್ ಮಾಡೋದ್ರಿ. ಇವ್ರ ಮ್ಯಾಗ ನನ್ನ ಆಪಾದನೆ ಐತಿ, ಅವ ತಂದು ಕೊಡೋರಿಗೆ ಅವ್ರಿಗೆ ಹೇಳಾಕತ್ತೀರಿ ನೀವು. ಒಂದು ಕೊಟೇಶನ್ ಒಂದು ಬಿಲ್ಲಿಂಗ್ ಮೇಲೆ ರೊಕ್ಕ ತೆಗಿತಾರ ಕೂತ ಇವ್ರಿಗೆ ಏನಾದ್ರು ಹೊಲ ಕೂತ್ ಇದ್ಲಿ ಏನಾದ್ರು ಬೇಲ್ ಮೇಯಾಗ ಬೇಲಿಗೆ ಹೇಳಾಕತ್ತೀರಿ ನೀವು ಮಾಡಿ ಹೋಗ್ರಿ. ಮತ್ತೆ ಇನ್ನ ನಿಮ್ ಕೈಯಪ್ಪ ಹೋದಿತ್ತು ಇಮಿಡಿಯೇಟ್ ತೆಗೀರಿ ಇವ್ರನ್ನೆಲ್ಲ. ಅಲ್ರಿ ಇವ್ರ ಮಾಡಿ ತಪ್ಪತ್ ಇವ್ರ ಮುಂದೆ ಹೇಳಾಕತ್ತೀವ, ಇನ್ನೇನು ಹಂಚ್ಕೇನ ಅದಕ್ಕೆ ದಾಖಲಾ ತಂದ ನೋಡ್ರಿ. ಸಿಬ್ಬಂದಿದು ಅಷ್ಟು ಮಾಡ್ರಿ. ಹಿಂಗೆ ಕೇಳ್ರಿ, ಅವರು ಸರ್ಕಾರಿ ನೌಕರು ಈಗ ಅವ್ರು ಸರ್ಕಾರಿ ನೌಕರು, ಅವ್ರ ಮ್ಯಾಗ ನಾವು ಹಂಗ ಇವೆಲ್ಲ ನೀವು ದಾಖಲೆ ಕೊಟ್ಟಿಲ್ಲ, ಎನ್ಕ್ವೈರಿ ಮಾಡ್ಲಾರ ಏನು ಮಾಡಕ್ ಬರ್ಬೋದು. ಕೇಳಿದ್ ಕೊಂದಲ ಹಾಳಿ ತಂದು ತೋರಿಸ್ತೀರ ನೀವು. ಡೇಟ್ ಇಲ್ಲ, ಇದಕ್ಕೂ ಡೇಟ್ ಇಲ್ಲ ಸರ್. ಸೇಮ್ ಕೊಟೇಶನ್ ನಂಬರ್ ರೀ. ಹ್ಯಾಂಡ್ ಇದು ಬೇರೆ ಸರ್, ಸಿದ್ದೇಶ್ವರ ಎಲೆಕ್ಟ್ರಿಕಲ್ ವರ್ಕ್ಸ್ ಬೇರೆ, ಇದು ಎಂಟರ್ಪ್ರೈಸ್ ಬೇರೆ. ಸೇಮ್ ಇವೆಲ್ಲ 360 ರೂಪಾಯಿ ಒಂದು ಬಲ್ಪ್ 100 ರೂಪಾಯಿ ಒಂದು ಬಲ್ಪ್ ಎರಡು ತಂದು ಹೋಗಿಲ್ಲ ಇಲ್ಲಿ. ಅಲ್ರಿ ನೀವೆಲ್ಲ ಹೆಂಗಿದ ತಿನ್ಬೇಕಲ್ಲ, ಅದಕ್ಕೂ ಇತಿ ಮಿತಿ ಐತೆ. ಚಪ್ಪರ ಇದು ಬೆಳೆಸೋಟ್ ಹೋದ್ರ ಈಗ ಇದು ಸಂಜಿತನ ಇದು ರಿಪೋರ್ಟ್ ಆಗಿ ನೀವು ಕೊಡ್ಬೇಕು, ಕೊಡ್ರಿ ಒಂದ. ಅದಾದ್ಮೇಲೆ 15 ದಿವಸ ಒಳಗೆ ಈ ಸ್ವತ್ತು ಮಾಡಿಕೊಡ್ಬೇಕು ಒಂದು. ನಿಮ್ಮ ಮೇಲೆ ಏನು ಆಪಾದನೆ ಆಗ್ಯಾವಲ್ಲ ಅವರೆಲ್ಲ ನಂಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಒಂದು ಟೀಮ್ ರೆಡಿ ಮಾಡ್ತೀವಿ. ಈಗ ನೀವು ಬರಾಕತ್ರಿ, ಯಾರು ಒಬ್ರು ಬಂದ್ರು ಸಾಕು, ನಮ್ಗೆ ಬಂದು ನಮ್ಮಿಂದ ಬರಾಕತ್ರಿ, ಎನ್ಕ್ವೈರಿ ಮಾಡಿಸಿ ಏನು ವಾಸ್ತವಿಕತೆ ಏನೈತೆ ಅದೇ ರಿಪೋರ್ಟ್ ನಾವು ಕೊಡ್ತೀವಿ. ಸರಿನಾ? ಇಷ್ಟೇ, ಮತ್ತೇನಿಲ್ಲ. ದಯವಿಟ್ಟು ಏನಾದ್ರೆ ಇದು ಟೈಮಿಂಗ್ ಕೊಡ್ತೀರ ನಮಗೆ ಇಷ್ಟ ದಿನದಾಗ. ಶುಕ್ರವಾರ ದಿವಸ ಎನ್ಕ್ವೈರಿ ಮಾಡ್ತೀವಿ, ಶುಕ್ರವಾರ ದಿವಸ ಒಂದು ಟೀಮ್ ರೆಡಿ ಮಾಡ್ತೀವಿ. ಅಲ್ರಿ ಅದಕ್ಕೆ ರಿಸೀವ್ಡ್ ಅವ್ರು ಬೇಕು ನಮ್ಗೆ ಸರ್. ಒಟ್ಟ 3 ದಿವಸ ಸರ್, 3 ದಿನದಾಗ ಏನಾರ ತಾರ್ಕಿಕ ಅಂತ ಆಗ್ಬೇಕು ಸರ್. ಇವತ್ತ 1 ನಿಮಿಷ ಶಾಂತಿಯುತ ಧರಣಿ ಕೂತೀವಿ. ಯಾರಿಗೇನು ಅಂದಿಲ್ಲ ಆಡಿಲ್ಲ, ಪಂಚಾಯತಿ ಕೀಲಿ ಹಾಕಿಲ್ಲ. ಈ 3 ದಿನದೊಳಗೆ ಏನಾರ ನೀವು ತಾರ್ಕಿಕ ಅಂತ ಕೊಡ್ಲಿಲ್ಲಪ್ಪ ಅಂದ್ರೆ 100% ನಾವು ಹೇಳ್ಕೇಳಿ, ಒಂದು ಸಿಬ್ಬಂದಿದು, ಒಂದು ಈ ಸ್ವತ್ತದ್ದು ಬಗೆಹರಿಸ್ತೀವಿ. ಇವ್ರದಿಂದ ಎನ್ಕ್ವೈರಿ ಆದಮೇಲೆ ಮಾಡ್ಬೇಕಾಗ್ತದೆ. ಹಾಂ, ಎನ್ಕ್ವೈರಿ ಅದು ಶುಕ್ರವಾರ ದಿವಸ ಕೇಳಿ ಅದು ಶುಕ್ರವಾರ ದಿವಸ ಎನ್ಕ್ವೈರಿ ಟೀಮ್ ರೆಡಿ ಮಾಡಿ ಕಳಿಸ್ತೀವಿ. ಸರಿನಾ ಸರ್? ಇದು ನೀವು ಕೈ ಬಿಟ್ರು ನಾವು ಬಿಡ ನಿಮ್ಗೇನು ನಾವು ಎದಕ್ಕೆ ಬರ್ಬೇಕಿತ್ತು ಹೇಳ್ರಿ. ನೀವು ಅಧಿಕಾರಿಗಳ ನಾವು ಎದಕ್ಕೆ ಬಂದೀವಿ? ಇವ್ರ ತ್ರಾಸ ನೀವು ಬಂದು ಸಮಜಾಯಿಸ್ತೀರಿ, ನನಗೆ ಗೊತ್ತದ ಸಮಜಾಯಿಸೋದ. ನೀವು ಬಿಟ್ರು ನಾವು ಬಿಡಂಗಿಲ್ಲ. ನಿಮ್ ತಲೆಯಾಗಿಲ್ಲ 100% ಮಾಡಲ್ಲ. ಅನ್ಯಾಯ ಇದ್ದಲ್ಲಿ ನೋಡ್ರಿ, ಅನ್ಯಾಯ ಆಗೈತಂದ್ರೆ ನೀವು ಇವತ್ತು ನಮ್ಮನ್ನ ಹೇಳಿಕೆಸಿಂದ ಹೇಳಿ ಬಿಡ್ಬೋದ. ಇನ್ನೊಂದು ಹೇಳ್ತೀನಿ, ಅದು ಬಿಟ್ಬಿಡ್ರಿ. ಅದು ಆಯ್ತಾ? ನಾವು ಈಗಾಗಲೇ ಈಗ ನಾವು ನೀವು NRG ಹೇಳತ್ತೀವಿ, ಕೂಲಿ ಕಾರ್ಡ್ ಅವ್ರದ್ದು ಕಾರ್ಡ್ಗಳು ಯಾರಿಗೂ ಕೊಟ್ಟಿಲ್ಲ ಸರ್. ಒಂದು ನಿಮಿಷ ಕೇಳ್ರಿ. ಎಷ್ಟು ಜನ ಕೆಲ್ಸಕ್ಕೆ ಬರ್ತೀವಿ ನಾವು? ನೀವೆಲ್ಲ ಯುವಕರದಿರಿ, ನಮ್ಮ ಊರು ಮುಂದೆ ತರಬೇಕು, ಅಭಿವೃದ್ಧಿ ಮಾಡ್ಬೇಕಂತೂ ತಲೆಯಾಗಿಲ್ಲ. ಹೌದಾ? ನಾವು ಈಗಾಗಲೇ ಇಲ್ಲಿ ಬಂದು ಹೋಗಿವಿ, ಗ್ರಾಮ ಸಭೆನೂ ಮಾಡೀವಿ,
ಒಂದು ನಿಮ್ಮ ಊರಿಗೆ ಬರ್ತೀವಿ ಆಯ್ತಾ. ನೀವು ಯಾವಾಗ ನನ್ನ ನಂಬರ್ ತೋರಿ, ನೀವು ಯಾವಾಗ ಕರೀರಿ, ಯಾವಾಗ ಕೂಡಿಸ್ತಿ ಜನಕ್ಕೆ. ಎಷ್ಟು ಜನ ಕೆಲ್ಸಕ್ಕೆ ಬರ್ತಾರೆ? 100 ಅಲ್ಲ, 500 ಅಲ್ಲ, 600 ಅಲ್ಲ, 1000 ಜನ ಬಂದರೂ ಕೆಲಸಕ್ಕೆ ನಾವು ಕೆಲಸ ಕೊಡೋಕೆ ರೆಡಿ ಇದ್ದೀವಿ. ನಮ್ಮ ಕಡೆ ಸರ್ಕಾರದಿಂದ ದುಡ್ಡು ಐತಿ. ಒಂದು ದಿನಕ್ಕೆ 382 ರಂಗೆ ಕೂಲಿ ಕೊಡ್ತೀವಿ. ನೀವು ಏನು ನಿಮ್ಮ ಕಾಮಗಾರಿಗಳು ಏನು ಅದಾವಲ್ಲ ಅವರೆಲ್ಲ ಮಾಡ್ಸೋಳಕ್ಕೆ ನಾವು ಬಂದು ಹೇಳ್ತೀನಿ. ಒಂದು ದಿವಸ ನೀವು ಯಾವಾಗ ಫ್ರೀ ಹಾಕಿರಿ ಹೇಳ್ರಿ, ಯಾವಾಗ ಕರೆಸ್ತೀರಿ ಹೇಳ್ರಿ, ನಿಮ್ಮ ಜನಕ್ಕೆ ಯಾವಾಗ ಕುಡಿಸ್ತೀರಿ ಹೇಳ್ರಿ, ನಾವು ಬರ್ತೀವಿ ಹೇಳಿ. ಎಲ್ಲ ಅಧಿಕಾರಿಗಳು ಅವೇರ್ನೆಸ್ ಏನು ಮಾಡಿಲ್ಲ ಈ ಬಂದಿನಲ್ಲ ನಾವು ಮಾತಾಡಕ್ಕೆ. ಜೋಡಿ ಮಾಡ್ತಾರ ಪಂಚಾಯತ್ ಮಾಡ್ತಾರೆ. ಅಲ್ರಿ ಈಗ 5 ತಿಂಗಳಾಯ್ತು ಬಂದು. ಅವ್ರಲ್ರಿ ಹಳೆ ದಾಖಲೆಗಳು ನೋಡಿ ವರ್ಷಕ್ಕೊಂದು 2 ಸರ್ ನೀವು ನಮ್ಮನ್ನ ಸಮಜಾಯಿಸ್ಬೇಡ್ರಿ. ಅವ್ರನ್ನೂ ಕೇಳಿ ಅವ್ರ ಮ್ಯಾಗ ನೀವು ಆರೋಪ ಮಾಡಕ್ಕೆ ಅವ್ರಿಗೆ ನಾವು ಮಾತಾಡಿ ಉಪಯೋಗ ಇಲ್ಲ. ನಾವು ಕೇಳಿ ನಿಮ್ಗೇನು ಬೇಕು, ನ್ಯಾಯ ಬೇಕಲ್ಲ, ನಾ ನ್ಯಾಯ ಒದಗಿಸ್ಕೊಡಕ್ಕೆ ನಾವು ರೆಡಿ ಇದ್ದೀವಿ. ನೀವೇನು ದಾಖಲಾತಿ ಕೊಡ್ತೀವಿ ದಯವಿಟ್ಟು ಕೊಡಿ. ಇದನ್ನ ನೀವು ಡಿಲೇ ಮಾಡಿದ್ರೆ ಡಿಲೇ ಆಗುತ್ತೆ. ನೀವು ಒಂದು ನೀವು ದಾಖಲಾತಿ ನಮ್ಮ ತಾಲೂಕ್ ಪಂಚಾಯತಿ ಕೊಡ್ತೀರೋ, ಯಾವಾಗ ತಂದು ಕೊಡ್ತೀರಿ ಕೊಡ್ರಿ, ಇಲ್ಲ ಈ ಸದ್ಯ ಕೊಡ್ತೀರಿ ಸದ್ಯ ಕೊಡ್ರಿ. ಮೇಲ್ ಅಡ್ರೆಸ್ ತೋರಿ ಇಲ್ಲ ಮೇಲ್ ಏ ನಮ್ಮ ಟಿ ಪಿ ಏನಪ್ಪ ಮೇಲೆ ಕೊಟ್ಟರು ನಾವು ಒಟ್ಟರು ಇಲ್ಲ ನಾವ್ ಅದೀವಲ್ಲ ಇಲ್ಲಿ ಬಂದಿವಲ್ಲ, ಇಲ್ಲಿ ಮಾತಾಡಕತ್ತೀವಲ್ಲ. ಈಗ ನಮ್ಮ ಅಜೆಂಡಾ ಏನ್ ಹೇಳಿದ್ರೆ ಈ ಸಿಬ್ಬಂದಿ ಚೇಂಜ್ ಆಗಬೇಕು, ವರ್ತನೆಗಳು ಸರಿ ಇಲ್ಲ, ಉಡಾಪಿ ಉತ್ತರಗಳು ಕಂಪ್ಲೀಟ್ ಒಂದು 2 ಪೇಜಿಂದ ಎಲ್ಲ ನಾವು ಅಜೆಂಡಾ ವಿತ್ ವಿಡಿಯೋ ಆ ವಿಡಿಯೋ ಆಮೇಲೆ ಹಾಕಿ ನಾನು ಇವತ್ತೇ ಸಿಬ್ಬಂದಿ ನೀವು ತರಬೇಕ್ರೆ 100 ತರಬೇಕು. ಇಲ್ಲ ನಿಮ್ಮ ಆಕ್ಷನ್ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಕಳಿಸ್ತೀವ್ರಿ. ಅದ್ರಾಗ ಯಾರಾದ್ರೂ ಎಲ್ಲಾರು ಹೋಗ್ಬೇಕ್ರಿ. ಆಮೇಲೆ ಒಬ್ಬರದ್ದು ಬಿಟ್ಟು ಏನಾದ್ರು ಇವ್ರು ರಿಪೋರ್ಟ್ ಮಾಡಿದ್ರೆ ಅಂದ್ರೆ ಮತ್ತೆ ನಾವು ವಾಪಸ್ ಇಲ್ಲೇ ಕೊಂಡ್ಬಿಡ್ತೀವಿ. ಮತ್ತೆ 9136 ಹಿರೇಮಠ ಮಾಡ್ತೀವಿ ಸರ್. ಇನ್ನೊಂದ್ರಿ ಈಗ ಇಲ್ಲಿ ಯಾವ ಸರ್ ಅಲ್ಲಿ ಸರ್ ಇದು ನಮ್ಮ ಊರಾಗ ಲಾಸ್ಟ್ ಇವೆಲ್ಲ ಕೆಲಸಗಳು ಆಗ್ಬೇಕು, ಗ್ರಾಮದ ಅಭಿವೃದ್ಧಿ ಆಗ್ಬೇಕು. ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಎಲ್ಲ ಆಗೋ ಮಠ ಪ್ರತಿ ಹಳ್ಳಿಯಾಗ ಒಬ್ಬನೂ ಟ್ಯಾಕ್ಸ್ ಕಟ್ಟಂಗಿಲ್ಲ ನಾವು. ನೀವು 1 ನಿಮಿಷ ನನ್ನ ಮಾತು ಕೇಳ್ತೀವಿ. ನಿಮ್ಮ ಮುಂದೆ ಹೇಳಕತ್ತೀವಿ. ನನ್ನ ಮಾತು ಕೇಳಿ 1 ನಿಮಿಷ ಕೇಳಿ. ಈಗ ನಮ್ಮ VBG ರಾಮಜಿ ಒಳಗೆ ಇದ್ರೊಳಗೆ ಸಾಕಷ್ಟು ಅವಕಾಶಗಳು ಅದಾವೆ. ನಾನು ನಿಮಗೆ ನೀವು 2 ದಿನದಾಗ ಕರೆದು ನಾ ಬರಕ್ಕೆ ರೆಡಿ ಇದ್ದೀನಿ. ನಾಳೆನ ಬಂದ್ರೆ ಬರ್ತೀನಿ ನಿಮ್ಮ ಪಂಚಾಯತಿಗೆ. ಬೆಳುಬಿ ಬರಲಿ, ಹಂಗರಿಗೆ ಬರಲಿ, ಪ್ರತಿ ಒಂದು ಗ್ರಾಮಕ್ಕೆ ಒಂದು ಮೀಟಿಂಗ್ ಮಾಡೋಣ, ಒಂದು ಮೀಟಿಂಗ್ ಮಾಡೋಣ. ಇಲ್ಲಿ ಸಾಕಷ್ಟು ಕೆಲಸ ಅದ. ಆಮೇಲೆ ಕೂಲಿ ಕಾರ್ಮಿಕರು ಭಾಳ ಜನ ಅದಾರ, ಉದ್ಯೋಗ ಇಲ್ಲಾರು ಭಾಳ ಜನ ಅದಾರ, ಡಿಗ್ರಿ ಕಲ್ತವ್ರು ಭಾಳ ಜನ ಅದಾರ. ಅದ್ರೊಳಗೆ ಸಾಕಷ್ಟು ಕಾಮಗಾರಿಗಳು ಮಾಡ್ಲಿಕ್ಕೆ ಅವಕಾಶ ಅದಾವೆ. ನಿಮ್ಮ ಊರಿಗೆ ನೀವೇ ಕೂತು ನಿರ್ಧಾರ ಮಾಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಐತಿ. ಅದಕ್ಕೆ ನೀವು ದಯವಿಟ್ಟು ಏನಂದ್ರೆ ನೀವು ಒಂದು ಸ್ವಲ್ಪ ಜನ ನಮ್ಗೆ ಸಪೋರ್ಟ್ ಮಾಡಿದ್ರೆ ತಿಳ್ಕೊಳ್ಳಿ. ಊರು ಉದಾರ ಸಪೋರ್ಟ್ ಮಾಡಕ್ ರೆಡಿ ನಮಗೆ ಇಲ್ಲಿ ಸಪೋರ್ಟ್ ನಾವು ಉಳ್ಕೊಂಡು ನಾವು ಮಾಡಿಸ್ತೀವಿ. ನಾವು ಉಳ್ಕೊಂಡು ನಾವು ಎದಕ್ಕೆ ಬಂದಿನಪ್ಪ ಮಾತಾಡಕತ್ತೀವಿ. ನಾವು ಕಾಕ ಮಾತಾಡಕತ್ತೀವಿ ನಿಂದ್ರೆ ಸಮಾಧಾನ ತಗೋ. ನೀವು ಬಂದಿರಿ ಹೌದಾ? ಇಷ್ಟು ದಿನ ಯಾರು ಬಂದು ಕೇಳಿ 1 ನಿಮಿಷ ನಿಮ್ ಕಡೆನೂ ತಪ್ಪೈತಿ. ಇನ್ನು ಬಗೆಹರಿಸವ ಅಂತ ಇಲ್ಲಿ ದಿನ ಬರ್ತೀವಿ ಹೇಳ್ತೀರಿ ಅವ್ರಿಗೆ ಇದನ್ನ ಮಾಡ್ಲತ್ತ. ನೀವು ಯಾವಾಗ ಒಂದೇ ದಿನ ಬರ್ತೀರ ಏನಾಗೈತೆ ಗೊತ್ತ ಸಮಸ್ಯೆ ನಿಮ್ದು. ನಿಮ್ಮ ಹಕ್ಕ ನಿಮಗ್ ಗೊತ್ತಿಲ್ಲ, ನೀವು ಕೇಳಿಲ್ಲ ಮಾಡಿಲ್ಲ. ಸಮಸ್ಯೆ ಆಗೈತಿ, ನೀನು ಬಾಯಿ ಮಾಡಿದ್ರೆ ತಮ್ಮ ಕೆಲಸದಾಗ ತಾವು ಬಿಸಿ ಇರ್ತಾರ. ಇದನ್ನೆಲ್ಲ ನೋಡ್ಕಿಸಿಂದ ನೋಡ್ರಿ ನೀವು ಬಂದಿದ್ದು ಬಹಳ ಒಳ್ಳೆ ಕೆಲಸ ಮಾಡಿ. ನೋಡಿ ಅವ್ರಿಗೆ ದಿನ ಹೊತ್ತೊಂಟು ಅವ್ರಿಗೆ ಹಾಕಬೇಕು, ಬಿತ್ತಬೇಕು, ನೀರ್ ಹಾಯಿಸ್ಬೇಕು. ನೋಡ್ರಿ ನೀವು ಬಂದಿದ್ದು ಬಹಳ ಒಳ್ಳೇದು. ನಮಗೂ ಈ ಪಂಚಾಯತಿ ಬಗ್ಗೆ ಸ್ವಲ್ಪ ನಾವು ಭಾಳ ದಿನದಿಂದ ನೋಡಕತ್ತೀವಿ. ನೀವು ಬಂದು ಓಕೆ ಅದಾಗಿನ ಪಂಚಾಯತಿ ಹೆಂಗೈತೆ ಅಂದ್ರೆ ಸರ್ ಇದೆ
ತಿನ್ನೋದು ಮಕ್ಕಳೋದು ತಿನ್ನೋದು ನೀವು ತೊಂದರೆ ಇಲ್ಲ, ನೀವು ಬಂದಿರಿ, ಓಕೆ. ಸರ ಇನ್ನೊಂದು ಮುಂದೆಲ್ಲ ನಮ್ಮ ಕಡೆ ಸುಧಾರಣೆ ಇಲ್ಲಿ ಬಂದ ಒಟ್ಟ ಯಾವ ಹೇಳ್ತಿ ಹೇಳೋಗ ಅವ ಬಕಾಟ್ ಕಾಲಕ್ಕೆ ಯಾವ ಮಾತಾಡೋದು ಇವ ಬಿಕಾಟ್ ಅಲ್ಲಿ ಮೀಟಿಂಗ್ ಸರ್ ನಿಮಗೆ ಒಬ್ಬ ಬಿಲ್ ಕಲೆಕ್ಟರ್ ಏನು ಮಾತಾಡ್ತಾನ ಸರ್ ನಾ ಯಾರನ್ನ ಕೇಳಿರಿ ಒಬ್ಬನ ಹತ್ರ ಕೇಳಿರಿ 1500 ರೂಪಾಯಿ ಅಂತ ಹೇಳ್ತಾನ ನನಗೆ. ಏನ 1500 ರೂಪಾಯಿ ಅಟ ತಗೋತಾಳೆ ಹೆಚ್ಚಿಗೆ ತಗೋತಾನ ಅಂತ ಕೇಳ್ತಾವ. ದಯವಿಟ್ಟು ಅದನ್ನೆಲ್ಲ ರಿಕಾರ್ಡ್ಸ್ ಕಳಿಸ್ರಿ. ದಯವಿಟ್ಟು ನಿಮ್ಗೆ ಮೊಬೈಲ್ ನಂಬರ್ ಕೊಟ್ಟು ಕಳಿಸ್ರಿ. ನಿಮಗೆ ಜಲ್ದಿ ನ್ಯಾಯ ಸಿಗ್ಬೇಕಂದ್ರೆ ನಾನು ಜಲ್ದಿ ಡಾಕ್ಯುಮೆಂಟ್ಸ್ ಕಳಿಸಿ. ರಿಪೋರ್ಟ್ ಸಾವ್ಕಾರ ಈ ತಡ ಆಗುವಾಗಲೇ ಇವು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ನಾವು ನಿಮ್ಗೆ ಬಂದು ನೇರವಾಗಿ ಡೇಟ್ ಇತ್ತು. ಈಗ ನೀವು ತಾಲೂಕ್ ಪಂಚಾಯತ್ ಯಾವಾಗ ಬರ್ತೀರಿ? ಏನು ಮಾಡೋದು ನೀವು ಯಾವಾಗ ಬರ್ತೀರಿ? ನೋಡ್ಯಾರೋ ಇಲ್ಲೋ ಇಲ್ಲ ನೀವು ಮಾಡಿಸ್ಕೊಂಡ್ರು ಬ್ಯಾಡಿದ ಅವ್ರು ಹೇಳ್ಯಾರ ಇದಕ್ಕೆ ಬೆನ್ನು ಅಲ್ಲ ನೋಡ್ರಿ, ಈಗ ಶುಕ್ರವಾರ ದಿವಸ, ಇವತ್ತು ಬುಧವಾರ, ಬೋರ್ ಹಾಕಿದ್ರು ಎಲ್ಲ ಮಾಡಿದ್ರು. ಇವತ್ತು ನಮ್ಮ ಊರಾಗ ಶಾಂತಿ 100% ನನಗೆ ಯಾವಾಗ ಯಾವಾಗ ಬರ್ತೀರಿ ಬರ್ರಿ ನೀವು, ಆಯ್ತಾ? ಯಾವಾಗ ಬರ್ತೀರಿ ಬರ್ರಿ, ನಾವು ಆಫೀಸ್ನಾಗ ಇರ್ತೀವಿ. ಆಫೀಸ್ನಾಗ ಬರ್ಲಿಕ್ಕಂದ್ರೆ ಬರ್ತೀರಿ. ನೀವು ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು 2-3 ಮಂದಿ ಸೇವ್ ಮಾಡ್ಕೊಂಡು ನೀವು ಯಾವಾಗ ಬೇಕಾದ್ರೆ ಹಚ್ಚಿರಿ, ಆಯ್ತಾ? ಸರ್ ಅದೊಂದು ಹೇಳ್ರಿ, ಅದು ಬಾಜಾರ್ ಹೇಳಿ ಒಟ್ಟು ಸನೇಕ ಮಾಡಿ ಸರ್ ಅಲ್ಲಿ ನೋಡ್ಬೇಕು. ಟೆಂಡರ್ ಮಾಡಿ ಸುಳ್ಳು ಹೇಳ್ತಾರ, ಟೆಂಡರ್ ಆಗಿಲ್ಲ ಅದು. ಅವ್ರು ಬೆಳಿಗ್ಗೆ ಪಾಪ ಕೈದಿದ್ರು ಒಂದ್ ವೇಳೆ ಮೀಟಿಂಗ್ ಮೀಟಿಂಗ್ ಫೋನ್ ಮಾಡ್ತೀನಿ. ಇನ್ನೊಂದು ಮೇಜರ್ ಅಂದ್ರೆ ವಾರದಾಗ ಒಂದೊಂದು ದಿವಸ ಒಂದೊಂದು ಸಮಸ್ಯೆಗಳು ಎಷ್ಟು ವರ್ಷ ಎಷ್ಟು ದಿನದಿಂದ ಎತ್ತಿರ ನಮಗ ಅದ ಸಂತಿ ಜಾಗದಾಗ ವೈಯಕ್ತಿಕ ಅದು ಪಟ್ಟಿ ತೆಗೆದ ಕಿಶನ್ ಹಾಕ್ಯಾರಿ. ಅಲ್ಲೇ ನೀವು ಮಾಡಿ ನೀವು ಕುಡ್ಕೋತ ಕುಂಡಿರ್ತೀರಿ. ಇಲ್ಲಿ ಸೆರೆ ಕುಡಿಯೋದು ತೆಗದಕ್ಕೆ ಅದ ರೊಕ್ಕ ತಗೊಂಡ ಅದು ಎಷ್ಟು ಕರೆಕ್ಟ್ ಆಗೈತಿ ಆ ರೊಕ್ಕ ಏನ್ ಮಾಡಿ ನಮ್ಗೆ ಹೇಳಿ. ನೀವು ಸ್ಟ್ರಿಕ್ಟ್ ಆಗುತ್ತಾನ ಏನು ಮಾಡ್ತೀವಿ. ಪ್ರತಿಯೊಂದು ದಿನಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಅಲ್ಲಿ ಏನು ವಾಸ್ತವಿಕತೆ ಐತಿ ನೋಡ್ರಿ. ದಯವಿಟ್ಟು ಸಿಬ್ಬಂದಿ ಯಾರು ಕೆಲಸ ಮಾಡಲ್ಲ ನೀವು ರಿಪೋರ್ಟ್ ಮಾಡಿ. ನೀವು ಏನಾಗಿ ಕೇಳ್ರಿ, ನೋಡ್ರಿ ಇಲ್ಲಿ ಮುಲಾಜಿ ಕಾಯ್ದ್ರ ನಿಮಗೆ ತೊಂದರೆ, ಆಮೇಲೆ ತಾಲೂಕಿಗೆ ಕೆಟ್ಟ ಹೆಸರು. ನಾ ಅದು ಅರ್ಥ ಮಾಡ್ಕೊಂಡು ಅದನ್ನು ನೀವು ದಯವಿಟ್ಟು ಬಿಟ್ಟುಬಿಟ್ರಿ. ಯಾರು ಮುಲಾಜಿ ಕಾಯ್ದು ನಿಮ್ಗೇನಾಗೋದೈತಿ? ಸೀದಾ ಕರೆಕ್ಟ್ ನೌಕರಿ ಮಾಡೋದು, ಸೀದಾ ಅವ್ರು ಸ್ಟ್ರಿಕ್ಟ್ ಆಗಿಡೋದು. ಅವ್ರೇನಾರು ಟ್ಯಾಕ್ಸ್ ಕಟ್ಟಕ್ಕೆ ಒಲ್ಲೇನಲ್ಲ ಎಲ್ಲ ಅವ್ರ ಕಾಮಗಾರಿ ಮಾಡಿಕೊಡು. ಆಮೇಲೆ ಈ VBG ರಾಮಜೋಳಗೆ ನಿಮ್ಗೆ ಸಾಕಷ್ಟು ಅವಕಾಶಗಳದ. ಒಂದ್ಸಲಿ ಸರ್ವೆ ಮಾಡೋಣ, ನಾನು ಬರ್ತೀನಿ. ಸರ್ವೆ ಮಾಡೋಣ, ಎಲ್ಲಿ ಗಟರ್ ಬೇಕು, ಎಲ್ಲಿ ರೋಡ್ ಬೇಕು, ಎಲ್ಲಿ ಅವ್ರಿಗೆ ಅಂಗನವಾಡಿ ಬಿಲ್ಡಿಂಗ್ ಬೇಕು, ಎಲ್ಲಿ ಕೂಲಿಕಾರ ಬರ್ತಾರೆ ಅಲ್ಲಿ ಕೆಲಸ ಹಚ್ಚಕ್ಕ ದಯವಿಟ್ಟು ಮಾಡ್ರಿ. ದಯವಿಟ್ಟು ನಾ ಮಾಡ್ತೀನಿ ಸರ್. ನೋಡ್ರಿ ಹಸನ್ ಮಾಡ್ರಿ, ಸಣ್ಣ ಮಕ್ಳು ಹೋಗ್ತಾವು ದನ ಕಟ್ತಾರ. ನೋಡ್ರಿ ಅವಕಾಶ ಈ ಕಮ್ಯುನಿಟಿಗೆ ನೋಡ್ರಿ, ಕಮ್ಯುನಿಟಿ ಜಾಗದೊಳಗೆ ಫೇವರ್ಸ್ ಹಾಕ್ಲಿಕ್ಕೆ ಅವಕಾಶ ಐತಿ, ಮಾಡಿಸ್ಕೊಡೋರು. ಒಂದೊಂದೇ ಈಗ ನೋಡ್ರಿ, ಒಂದ್ ನಿಮಿಷ ಕೇಳ್ರಿ. ಈಗ ನಾವು ನಿಮ್ಗೆ ಅಧಿಕಾರ ಮಾಡೋದು ಆಕತ್ತೆ ಇಲ್ಲ, ಅದನ್ನ ಹೇಳ್ರಿ. ಈಗ ನಮ್ಗೆ ವಿಬಿಜಿ ಅವಕಾಶ ಐತಿ. ಗ್ರಾಂಟ್ ಇಲ್ಲ ಅಂತ ತಲೆ ಕೆಡ್ಸೋಬೇಡ್ರಿ. ಇವತ್ತು 16 ಹಣಕಾಸಿಂದ ಐತಿ, ಅದು ಗ್ರಾಂಟ್ ಬರುತ್ತೆ, ಅದು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಜನಕ್ಕೆ ನಾವು ತಿಳಿಸೋಣ. ಈ ವಿಬಿಜಿ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಪ್ಲಾನ್ ಎಂಟ್ರಿ ಮಾಡ್ಕೊಂಡು ಎಸ್ಟಿಮೇಟ್ ಮಾಡಿಸ್ತೇ ಕೆಲಸ ಮಾಡಿ. ದಯವಿಟ್ಟು ನನ್ನ ಮಾತು ಕೇಳಿ. ನೋಡ್ರಿ, ನಾವು ಜನರದು ಬೇಡಿಕೆಗಳನ್ನ ಒಮ್ಮೆ ಈಡೇರಿಸೋದು ಬೇಡ, ಹಂತ ಹಂತವಾಗಿ ಈಡೇರಿಸೋದು ಅವ್ರಿಗೆ ಭರವಸೆ ಹುಡ್ತದೆ. ನಮ್ಮ ಸ್ಥಳಕ್ಕೆ ಹೋಗಿ ಮಾಡ್ರಿ, ಅದನ್ನ ಕೈ ಕೊಟ್ಟು ಹೇಳಿ ನಿಮಗೆ. ಈಗ ದಯವಿಟ್ಟು ನೋಡ್ರಿ, ನಾವು ಹೇಳ್ತೀವಿ ಬಿಡ್ರಿ. ಅದೇನೋ ಹುಟ್ಟುಗುಣ ಏನ ಮಾಡ್ರು ಹೋಗಾಗಿಲ್ಲತ್ತಾವು, ಹೋಗಾಗಿಲ್ಲವ ನಾವು ಏನ್ ಮಾಡ್ರು ಆಗೋದಿಲ್ಲ. ಈಗ ನಾವು ಕಂಟಿನ್ಯೂ 10 ದಿವಸ ಅಂದ್ರೆ 10 ದಿವಸ ಬರ್ತೀವಿ. ನಿಮ್ದು ನಮಗೆ ಸಮಸ್ಯೆ ಬಗೆಹರಿಬೇಕು, ನಿಮ್ಮ ಸಮಸ್ಯೆ ಬಗೆಹರಿಬೇಕು, ನೀವು ಖುಷಿಯಾಗಿರ್ಬೇಕು, ಜನರಿಗೆ ಏನು ಅನುಕೂಲ ಆಗಬೇಕು. ಹೌದಾ? 10 ದಿವಸ ಕಂಟಿನ್ಯೂ ಬರಕ್ಕೆ ರೆಡಿ ಇದೀವಿ ನಾವು. ಹಾಂ, ನಿಮ್ಗೆ ಏನೇನು ಬೇಕಲ್ಲ, ಏನೇನು ಮಾಡ್ಬೇಕಲ್ಲ ನಾವು ಮಾಡ್ಕೊಡಕ್ಕೆ ರೆಡಿ ಇದೀವಿ. ದಯವಿಟ್ಟು ಶುಕ್ರವಾರ ದಿವಸ ಇದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡ್ತೀವಿ, ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸ್ತೀವಿ.
ಪ್ಲಸ್ ಏನದ ಸಿಬ್ಬಂದಿದು ಇವತ್ತೇ ರಿಪೋರ್ಟ್ ಹೋಗ್ತೈತಿ ಈ ಸ್ವತ್ತು 15 ದಿವಸ ಮಾಡಿಸ್ತೀವಿ. ಇನ್ನೇನು ನಿಮ್ಗೆ ಕಾಮನ್ ಏನು ಸಮಸ್ಯೆ ಅದಾವಲ್ಲ ನೀವು ಊರಿಗೆ ಬಂದ ದಯವಿಟ್ಟು ನಮ್ಗೆ ಒಂದೊಂದು ಪಾಯಿಂಟ್ ಔಟ್ ಮಾಡಿರಿ ಮಾಡಿಕೊಟ್ಟು ಫ್ರೈಡೇ ಪಂಚಾಯತಿ ಹೇಳಪ್ಪ ಮಾರೆ ಫ್ರೈಡೇ ನೋಡ್ರಿ ಫ್ರೈಡೇ ದಿವಸ ಬರ್ತೀವಿ ಕೇಳಿ ಬಂದು ನಿಮ್ಮ ಏನು ಸಮಸ್ಯೆ ಅದಾವಲ್ಲ ನಿಮ್ಮ ಸಮಸ್ಯೆಗಳನ್ನು ಖುದ್ದಾಗಿ ನಾವೇ ಪರಿಶೀಲಿಸಿ ನಿಮಗೊಂದು ನ್ಯಾಯಯುತವಾದ ಇದು ಕೊಡ್ತೀವಿ 100%, 100%. ಈಗ ನಮ್ಮಿಂದ ಯಾರು ಒಬ್ರು ನಮಗೆ ಸಪೋರ್ಟ್ ಬರ್ರಿ ಏನು ಕೊಡ್ಬೇಕು ನಮಗೆ ನಮ್ಮ ಡಾಕ್ಯುಮೆಂಟ್ಸ್ ಕೊಡ್ರಿ ಈ ಎನ್ಕ್ವೈರಿ ಮಾಡೋ ವಿಡಿಯೋ ಒಂದು ಕೊಡ್ರಿ ಆಮೇಲೆ ಹಾಕೊಡ್ರಿ ಮ್ಯಾಗಿನ ಎರಡದವ್ರು ಏನು ಇಮಿಡಿಯೇಟ್ ಮಾಡೋದಲ್ಲ ಇಮಿಡಿಯೇಟ್ ಇವತ್ತೇ ಮಾಡ್ರಿ ಆಯ್ತಾ. 15 ದಿವಸ ನಿಮ್ಗೆ ಈ ಸ್ವತ್ತು ಪ್ಲಸ್ ಇವತ್ತು ಸಿಬ್ಬಂದಿ ರಿಪೋರ್ಟ್ ಉಳ್ಕಾದ ಏನು ನಿಮ್ಗೆ ಕಂಪ್ಲೇಂಟ್ಸ್ ಅದಲ್ಲ ಅವನ್ನೆಲ್ಲ ಒಂದು ದಯವಿಟ್ಟು ಬರೆದು ಕೊಟ್ಬಿಡ್ರಿ ಒಂದು ಅದಕ್ಕೆ ಡಾಕ್ಯುಮೆಂಟ್ಸ್ ದಾಖಲಾತಿ ಹಚ್ಚಿ ಕೊಟ್ಬಿಡ್ರಿ. ನೀವು ವಾಟ್ಸಪ್ ಮಾಡಿದ್ರು ಓಕೆ, ನೇರವಾಗಿ ಭೇಟಿ ಆದ್ರು ಭೇಟಿ ಓಕೆ. ನಾವು ಮಾತ್ರ ಶುಕ್ರವಾರ ನಿಮ್ಮ ಊರಿಗೆ ಬರ್ತೀವಿ. ನಾಳೆ ಬಿಟ್ಟು ಸರ್ ಒಂದು ಮಾತು ಹೇಳ್ರಿ ಒಂದ್ ಮಾತು ನಿಮ್ಗೆ ಹೇಳಿ ನಾವ್ ಇಲ್ಲಿ ತನ ಬಂದು ನಿಮ್ಗೆ ಹೇಳಿ ಶಾಂತ ಮಾಡಿ ಬರೀ ಹೇಳು ಹೋಗುದ್ರಿಂದ ಬಗ್ಗೆ ನಾಳೆ ನಮ್ಮ ಬಗ್ಗೆನೇ ನಿಮ್ಗೆ ತಪ್ಪ ಅಭಿಪ್ರಾಯ ಬರ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳು ಏನ್ ಮಾಡ್ತಾರೆ ಇದನ್ನ ಮಟ್ಟ ಹಾಕಕ್ ನೋಡ್ತಾರ ದಗದನ ಬೇರೆ ಬರ್ತೀವಿ ನಾವ ಬೇರೆ ಮತ್ತೆ ನಿಮ್ ತಿಳಿಯ ಶುಕ್ರವಾರ ದಿವಸ ಬಂದ ಕೈ ಹಚ್ಚಿದೀವಲ್ಲ ದಾಂಡಿ ಹೊತ್ತು ಮಟ್ಟ ಬರ್ತೈತಿ. ನೀವ್ ಯಾರು ಇದ್ದವ್ರು ಅಲ್ಲಿ ಪ್ರೆಸೆಂಟ್ ಇದ್ದವ್ರು ನಮ್ ಜೊತೆ ಬರ್ಸ ನೀವೇ ಬೇಕು 4 ವರ್ಷ ಸಂತಿ ಜಾಗದ ಚಂದ ಎತ್ತಾರ್ರಿ 22,000 ರೂಪಾಯಿ ವೈಯಕ್ತಿಕ ಹಾಕ್ಯವ್ರಿ ಅಲ್ಲಿ ಆ ದುಡ್ಡು ಹೊಳಿ ಕೊಡ್ಬೇಕ್ರಿ ಅದನ್ನ ನಮಗ ಹೇಳಿದ್ರ ಸಮಸ್ಯೆ ಇರಲ್ಲ ಸಭೆ ಮಾಡ್ತೀನಿ ಅಂದಿರಲ್ಲ ಅದು ಮಾಡ್ಕೊತ ಹೋದ್ರಿ. ಮೊದಲ ಇಲ್ಲಿ ಸಿಬ್ಬಂದಿ ಏನ್ ಅದಾರಲ್ರಿ ಸರ್ ನಿಮ್ಗೂ ಹೇಳಾಕತ್ತೀನಿ ಸರ್ ನಿಮ್ಮ ಮಾತು ಯಾರು ಕೇಳೋದಿಲ್ಲ ಡೈರೆಕ್ಟರ್ ಆಗಿ ತೆಗೆದೋಗಿದ್ ಬರ್ರಿ ಇರ್ಲಿಕ್ಕ ನಿಮಗ್ ಸಮಸ್ಯೆ ಆಗತ್ರಿ ಇರ್ಲಿಕ್ಕ ಅದಾದ ಅವ್ರ ಹೊಕ್ಕಾರ ಅವ್ರು ತೆಗೆದೋಗಿಲ್ಲ ಅಂದ್ರೆ ಅವರೇ ಹೊಕ್ಕಾರ. ಯಾಕಂದ್ರೆ ಇಲ್ಲಿ 20,000 ಗಟ್ಲೆ 25,000 ಗಟ್ಲೆ ಒಂದು ಉತಾರಿ ತೆಗಿಯಾಕ ಕೇಳ್ಕೊತ ಕೂತಾರೆ. ಅವ್ರ ಹೆಸರು ನಾವು ಹೇಳೋದಿಲ್ಲ ಸರ್. ಹೇಳ್ರಿ ಈ RC ಸೆಂಟರ್ ಕೋಲಾರ ನಿಡಗುಂಡಿ ಇವೆಲ್ಲ ನಿಮ್ದೇನು ಹೊಳೆ ಬೆಲ್ಟ್ ಅದಾವ್ರಿ ಅವೆಲ್ಲ ಭಾಳ ಸಮಸ್ಯೆ ಅದಾವ್ರಿ. ಹಂಗರಿ ಗ್ರಾಮದ 3ನೇ RC ಬುಕ್ ಪಂಚಾಯತಿಗೆ ಇರಬೇಕು ಅವ್ರ ಮನ್ಯಾಗ ಇರಬೇಕು. ದಯವಿಟ್ಟು ನೀವು ಸ್ಪಾಟಿಗೆ ಹೋಲಾನೆ ಕೆಲಸ ಈಗ ಡೂಪ್ಲಿಕೇಟ್ ಸೈನ್ ಮಾಡೋದು ಸಮಸ್ಯೆ ಅದಾವ್ರಿ. ಎಲ್ಲ ನೀವು ಡಾಕ್ಯುಮೆಂಟ್ಸ್ ಈಗ ರೀ ಅದ್ರಾಗ ಈ ಸ್ವತ್ತದ ಮಾತ್ರ ಭಯಂಕರ ಸಮಸ್ಯೆ ಐತಿ. ನೀವು RO ಆಫೀಸಿಗೆ ಹೋಗಿ ನಾ ಹೇಳಕ್ ಕೇಳಿ ರಿಹ್ಯಾಬಿಟೇಷನ್ ಆಫೀಸರ್ಗೆ ಹೋಗಿ ನೀವೆಲ್ಲ ಚೆಕ್ ಮಾಡಿಕೊಂಡು ಅವ್ರಿಗೊಂಡು ಏನು ಮಾಡಿರಿ ನೀವು ಹಿಂಬರ್ಕೊಡ್ರಿ ಇಷ್ಟು ದಿನಕ್ಕೆ ನೀವು ಕೊಡ್ತೀವಿ ಅಂತ ಅಂದ್ರೆ ನಿಮ್ಮ ಬಗ್ಗೆ ಯಾವಾಗ ನಿಮ್ಗೆ ಅರ್ಜಿಗಳು ಬರ್ತಾವಲ್ಲ ಇದು ಒಂದು ಬಾಳೆ ಪ್ರಕಾರ 1 to 10 ಏನು ಅರ್ಜಿ ಬರ್ತಾವೆ ಲೀಗಲ್ ಆಗಿ ಹೇಳಕತ್ತೀವಿ ಇವ್ರು ಏನು ಮಾಡ್ತಾರ ರೊಕ್ಕ ಯಾವ ಹೆಚ್ಚಿಗೆ ಕೊಡ್ತಾರ ಅದು ಮಾಡ್ಬಾರ್ದು ಮಾಡ್ತಾರೆ ಲೀಗಲ್ ಮಾತಾಡಕತ್ತೀವಿ. ನೀವು ಒಂದು ವರ್ಷ ನಿಮ್ಮ ಸಿಬ್ಬಂದಿ ನೀವು ಕಳಿಸಿದ್ರೆ ತಿಳ್ಕೊರಿ ನಿಮ್ಗೆ ತೊಂದರೆ ಆಗ್ತದೆ. ನೀವು 10 ಕೊಡಲ್ಲ 15 ಕೊಟ್ರೆ ಮೊದಲು ತೆಗೆದ ನಾನು ಮಾಡ್ತಾರೆ. ದಯವಿಟ್ಟು ನಾ ಎದಕ್ಕೆ ಕೇಳಕತ್ತೀನಿ ಅಂತ ಇಲ್ಲ ನನಗೆ ಗೊತ್ತಾಯ್ತು ಸರ್. ನಾನು ನೋಡ್ರಿ ಈ ಫೀಲ್ಡ್ ಒಳಗೆ ನಾನು ನನಗೆ 100 ಪಟ್ಟು ಇದ್ರ ಬಗ್ಗೆ ಗೊತ್ತೈತಿ. ನಾ ಹೇಳಕತ್ತೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ. ನಮಗೆ ಧ್ವನಿ ಎತ್ತೋರ್ ಬೇಕಾಗಿತ್ತು ಧ್ವನಿ ಎತ್ತಿರಲ್ಲ ನಿಮ್ಮ ಕೆಲಸ ಮಾಡಿ ಸರ್. ಆ ವಿಡಿಯೋದೊಳಗೆ ರೀ ಈ PDO ಮತ್ತು ಸೆಕ್ರೆಟರಿ ಬಿಟ್ಟು SDದವ್ರು ಹಿಡ್ಕೊಂಡು ಉಳಿದ ಎಲ್ಲ ಸಿಬ್ಬಂದಿಗಳು ಅದಾರ ರೀ. ನನಗೆ ವಿಡಿಯೋ ಕಳಿಸ್ರಿ ಪ್ರೂಫ್ ಬೇಕು. ಸರ್ ಅದಕ್ಕೇನು ನೋಡ್ರಿ ಒಂದ್ ನಿಮಿಷ ಕೇಳ್ರಿ ಸರ್ಕಾರಿ SD ಅದ್ರೊಳಗೆ ಇದ್ದು ಒಬ್ಬರನ್ನ ಬಿಟ್ಟು ಒಬ್ಬರನ್ನ ತೆಗೆದ್ರೆ ನಾವು ಮಾತು ವಾಪಸ್ ಕುಂದಿರ್ಬೇಕಾಗತ್ರಿ. ಅವ್ರಿಗೆ ಏನ್ ಮಾಡ್ತಾರೆ ಸಾಹೇಬ್ರು ದಯವಿಟ್ಟು ನಮ್ಮ ಮಾತು ಕೇಳಿ ಇದ್ರ ಬಗ್ಗೆ ನಾವು ಸಾಹೇಬ್ರಿಗೆ ಹೇಳಿ ಒಂದ್ ನಿಮಿಷ ಕೇಳ್ರಿ ನಂದು ಏನ್ ಕೆಲಸ ಐತೆ ನಾ ಪ್ರಾಮಾಣಿಕವಾಗಿ ಮಾಡ್ತೀನಿ ಆಯ್ತಾ. ನಮ್ಗೆ ಹೇಳಿ ನಾವು ಶುಕ್ರವಾರ ದಿವಸ ಎನ್ಕ್ವೈರಿ ಏನು ನಾವು ಯಾರಿಗೆ ನೇಮಕ ಮಾಡೀವಿ ಕಾಪಿನೂ ನಿಮ್ಗೆ ಹಾಕ್ತೀವಿ ಬೈ ಹಾಕಿ ನಿಮ್ಗೆ ಕಳಿಸ್ತೀವಿ ತಗೋರಿ ಮತ್ತೆ ಇವನೇನು ಅದು ಬಿಟ್ಬಿಡಿ. ನಮ್ಮವ್ರು ಯಾರು ಅದಾರಲ್ಲ ದಯವಿಟ್ಟು ನೋಡ್ರಿ ವಾರಕ್ಕೆ ನೀವು ದಿನ ಕಳಿಸೋದು ಬೇಡ ರೂಟೀನ್ ಮಾಡಿ ಒಂದು ಆರ್ಡರ್ ಮಾಡಿ ದಯವಿಟ್ಟು ನೋಡ್ರಿ. ಇದು ನಮ್ಮದು
ಇದು ನಮ್ದು ಆಡಳಿತ ಕಸದ ಗಾಡಿ ಅವ್ರ ಮನೆ ತಗೊಂಡ್ ಕೊಡ್ತಾರೋ ನಿಮ್ಮನ್ನ ನಾವು ಕೇಳಕತ್ತೀವಿ ನಮ್ಗೆ ನೀವು ಕೇಳ್ಬೇಕು. ಅದ್ರ ಒಳಗೆ ಹಾಕಿ ಪೆಟ್ರೋಲ್ ಚಾರ್ಜ್ ತಕೊಂಡಾರೆ, ಡೀಸೆಲ್ ಚಾರ್ಜ್ ತಕೊಂಡಾರೆ. ಬೇಕಾದ್ರೆ ತೆಗೆದು ದಾಖಲಾತಿ ಕೊಡ್ತೀವ್ರಿ, ನಮ್ಗೆ ಕೊಡೋ ದಾಖಲಾತಿ ಕೊಡ್ತೀವ್ರಿ. ಇಲ್ಲೇ ಇರ್ತದೆ ಗಾಡಿ ಕಸ ಒಂದ್ ಗಾಡಿ ತುಂಬಿಟ್ಟಿದ್ದೀವ್ರಿ, ತಂದು ಸುರಿಬೇಕೈತಿ ಪ್ಲಾನ್ ಅದ. ಇನ್ನು ಬ್ಯಾಡ ಅಂತ ಈ ಸೆಕ್ರೆಟರಿ ಅವ್ರು ಕೇಳಿದ್ರೆ ಬರೀ ಬರ್ತದ ಅಂತ ಹೇಳ್ತಾರೆ. ಕಸದ ಗಾಡಿ ಒಳಗ ಗಟ್ರ ಬಳೆ ಮದಾನ ಇಲ್ರಿ, ಊರಾಗ ಗಟ್ರ ಬಳೆ ಮದಾನ ಇಲ್ರಿ. ಎಷ್ಟು ಒಬ್ಬರದ ಸ್ವಚ್ಛತೆ ಒಬ್ಬನಿಗೆ ಗ್ರಾಮ ಪಂಚಾಯತ್ ಒಬ್ಬರೇ ಎಲ್ಲರ ಸಮಸ್ಯೆಗಳು ನಮ್ಮ ಅಜೆಂಡಾ ಏನೈತೆ ಅದು ಹೇಳಿವು. ನಾವಂತೂ 3 ಹಳ್ಳಿ ಡಂಗ್ಲ ಹೊಡಿಸ್ತೀವ, ತೆರಿಗೆ ಕಟ್ಟಬೇಡ್ರಿ. ನಮ್ಮ ಊರು ಅಭಿವೃದ್ಧಿ ಆಗೋ ಮಟ್ಟ ರೊಕ್ಕ ಕೊಡಂಗಿಲ್ಲ ಪಂಚಾಯ್ತಿಗೆ. ಕೇಳ್ರಿ ಒಂದು ನಿಮಿಷ, ನೀವು ನಮ್ಮ ಮ್ಯಾಗ ಏನ್ ಆಕ್ಷನ್ ಮಾಡ್ತೀವಿ ಆಕ್ಷನ್ ಪ್ರಶ್ನೆ ಅಲ್ಲ, ಕೇಳ್ರಿ ಅಲ್ರಿ ನಿಮಗೆ ಅನಿಸ್ತೈತೆ. ಒಂದು ನಿಮಿಷ ಅಲ್ಲ, ಈಗ ಎಲ್ಲರೂ ಒಂದು 3 ಏನು ಸಮಸ್ಯೆ ಹೇಳ್ತಾರಲ್ರಿ, ಇದಕ್ಕೆಲ್ಲ ಮೂಲ ಕಾರಣ ಸಿಬ್ಬಂದಿ. ಇಲ್ಲ 100% ಎಕ್ಸಾಕ್ಟ್ಲಿ ನೀವು ಅಲ್ಲಿ ಏನು ಟೈಟ್ ಮಾಡಿದ್ರಿ ಅಂದ್ರೆ ತಾನೇ ಅಕ್ಕವೆಲ್ಲ ಕೆಲಸ ಟೈಟ್ ಆಗೋದಿಲ್ಲ, ಇವ್ರಿಗೆ ಮೇವು ಉಂಡೈತೆ. ಸರ್ ಬದಲಾವಣೆ ಈ ಮಾತಾಡಿದ್ರೆ ಸಂಜಿತನ ಮಾತಾಡೋದಕ್ಕೆ ನಿಮ್ಮದು ಸಮಸ್ಯೆ ನಾವು ಹೇಳಿ ಶುಕ್ರವಾರ ದಿವಸ ನಾವು ನಿಮ್ಮ ಊರಿಗೆ ಬರ್ತೀವಿ. ಒಂದು ನಿಮಿಷ, ಶುಕ್ರವಾರ ನಾವು ನಿಮ್ಮ ಊರಿಗೆ ಬರ್ತೀವಿ, ನೀವು ಯಾರು ₹1 ಯಾರ ಕಡೆಯಿಂದ ನಾನು ಇಸ್ಕೊಂಡಿಲ್ಲ. ನಾನು ಕೆಲಸ ಮಾಡಿಕೊಟ್ಟೇನಿ. ಬಟ್ ಇವ್ರು ಏನು ಮಾಡಿದ್ರು ಪಿ ಡಿ ಮೇಲೆ ಅಂತಾರೆ, ಅದು ಒಪ್ಕೋತೀನಿ. ಅವ್ರು ಹೇಳಿ ಕರೆಕ್ಟ್. ಯಾಕಂದ್ರೆ ಸಿಬ್ಬಂದಿ ಮಾಡಿದ್ರೆ ನಾನು ನಂದೇ ತಪ್ಪದು, ಒಪ್ಕೋತೀನಿ, ಅದು ಒಪ್ಕೋತೀನಿ. ಬಟ್ ನಮ್ಮ ಸಿಬ್ಬಂದಿಯವ್ರು ಏನೇ ನನಗೆ ಗೊತ್ತಿಲ್ಲ ಏನು ತೊಗೊಂಡಾರಲ್ಲ, ಅದನ್ನ ಎನ್ಕ್ವೈರಿ ಮಾಡ್ಕೊಂಡು ಟೈಟ್ ಮಾಡ್ತೀನಿ. ಇಲ್ಲ ಸರ್ ಒಂದು ಲೆಟ್ರ್ ಕೊಡ್ತೀನಿ, ಅವ್ರು ಕ್ಷೇಮ ಔಟ್ ಸರ್. ನಾನು ಮಾಡಿದ್ರೆ ಇವ್ ಸರ್ ಬಂದು ಬೆಟ್ಟೆಗೆನ್ನ ಒಂದು ನಾ ಇರಬೇಕು, ಒಂದು ಸಿಬ್ಬಂದಿ ಇರಬೇಕು. ಹೇಳಿ ಬಂದೇನೆ ಅವ್ರಿಗೆ. ಇಲ್ಲ ಕರೆಕ್ಟ್ ಇದೆ. ನಿಮ್ ಈ ಸೊತ್ತು ಸಲುವಾಗಿ ಕೆಲವೊಂದು ಸಮಸ್ಯೆಗಳು ಬಂದಾಗ ನಾವು ಸರ್ ಅಂತೆ ನಮ್ಮ ಒಬ್ಬನ ಜವಾಬ್ದಾರಿಯಾಗಿ ನಾನು ಹೆಂಡ್ರ ಮಕ್ಕಳು ಮನೆಗೆ ಹೋಗೋದು ನಂಗೆ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಬಂದಾಗ ನನಗೆ ಏನು ಸಮಸ್ಯೆ ಗೊತ್ತಿಲ್ಲ. ಸೆಕ್ರೆಟರಿ ಪದರಾಗಿ ಬರ್ಬೇಕು, ಅವ್ರು ಆದ್ಮೇಲೆ ನನಗೆ ಬರ್ಬೇಕು, ಆಮೇಲೆ ಉತ್ತರ ಆಗ್ಬೇಕು. ಅವ್ರು ತಗೊಳ್ಳಾರ್ದಕ್ಕೆ ಒಂದು 10 ದಿವಸ ಮುಂದೋಯ್ತು. ಮತ್ತೆ ಮುಂದೋಗಿ ಆಮೇಲೆ ತಮ್ಮ ಈಗ 1 ವಾರ ಆಯ್ತು. ಇವೆಲ್ಲ ಚೇಂಜಸ್ ಆಗಿ ನೋಡ್ರಿ ಹಳ್ಳಿಯವ್ರು ಮಾಡ್ರಿ ದಯವಿಟ್ಟು. ಸಮಸ್ಯೆ 100 ಕೇಳಿ, ಸಮಸ್ಯೆ 100 ಅದಾವು. ಒಮ್ಮೆನೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ನೀವು ಹೆಂಗೆ ಮಾಡ್ತಿರಲ್ಲ, ನಿಮಗೇನು ಸಪೋರ್ಟ್ ಬೇಕು ನಾವು ಕೊಡ್ತೀವಿ. ಆಮೇಲೆ ಶುಕ್ರವಾರ ದಿವಸ ನಾವು ಎಲ್ಲರೂ ಕೂಡಿ ಬಂದು ಯಾವ ಗ್ರಾಮಕ್ಕೆ ಏನೇನು ಸಮಸ್ಯೆ ಐತೆ ನೋಡಮ್ಮ. ಇನ್ನು ಮುಂದೆ ವಾರಕ್ಕೆ ಯಾಕಂದ್ರೆ ವಿಡಿಯೋನು ಐತಿ. ಲೇಖಿ ಇರ್ತೈತ್ರಿ, ಆ ಲೇಖಿ ಕೊಡ್ತಾರೆ ಕೊಡ್ತಾರಂದ್ರ ಆಯ್ತು. ಅದು ಹೆಂಗ್ ಹೇಳ್ರಿ, ಅದು ನಿಮ್ಮ ಸಿಬ್ಬಂದಿ ನಮಗ ಕೆಲಸ ಮಾಡೋದು ಯಾವ್ದಾರ ಪ್ರೆಷರ್ ಇದ್ರೆ ಹೇಳ್ರಿ. ನಿಮ್ ಕೆಲಸ ನೀವು ಇಲ್ಲ ಆಗಲ್ಲ ಹೋಗ್ಬಿಡ್ರಿ. ಮತ್ತೊಬ್ಬ ಸಿಬ್ಬಂದಿ ಕೊಡ್ತಾರೆ ನಮಗೆ, ಅವ್ನ್ ತಗೊಂಡ್ರೆ ನಾವು ಕೆಲಸ ಮಾಡ್ತೀವಿ. ನಡಿ ಈಗ ಯುವ ಸರಿಗೆ ಹೋಗಿ ಸರ್ ಇದು ಜನ ಬೇಯವ್ರು ಇರ್ತಾರೆ. ನೀವು ಯಾವ ಊರಿಗೆ ಹೋದ್ರು ಸರ್ ಅವನ ಬಗ್ಗೆ ಯಾರು ಒಳ್ಳೇದು ಮೊದಲೇ 1ನೇ ದಿವಸ ಹೇಳಿ ನಾನು ಇಲ್ಲಿ ಜಾಯ್ನ್ ಆದ ಫಸ್ಟ್ ದಿವಸ ಹೇಳಿ ನಾನು ಈಗ ಅವ್ರು ಏನು ಜವಾಬ್ದಾರಿ ನಿಮ್ಮ ಈಗ ಮುಂದೆ ಕುಂದ್ರವ್ರು ನೀವ್ರು ಯಾರು ಬಂದು ಮುಂದೆ ಕುಂದ್ರೆ ಎಲ್ಲ ರಿಪೋರ್ಟ್ ಹಾಕ್ಲೇಬೇಕು. ನಾನು ರಿಪೋರ್ಟ್ ಹಾಕಿದ್ದು ಕಾಪಿ ನನಗೆ ವಾಟ್ಸಪ್ ಕಳಿಸಿ. ಯಾಕಂದ್ರೆ ಮೊನ್ನೆ ನನಗೆ ಅಡಿಟ್ ರಿಪೋರ್ಟ್ ಕಳಿಸ್ಲಿಲ್ಲ. ನೀವು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ,
ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂತಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.